ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೆ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ರತ್ನಾಕರಾತ್ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಈ ಜ್ಞಾನಧಾರೆಯ 2ನೇ ದಿನದ ಉಪನ್ಯಾಸ ಸರಣಿಗೆ ಬಂದಿರುವಂತಹ ಉತ್ಸುಕರಾಗಿ ಬಂದಿರುವಂತಹ ಕಲಿಕೆಯ ಹಂಬಲವನ್ನ ಇಟ್ಕೊಂಡು, ಕಲಿಕೆಯ ದಾಹವನ್ನ ಇಟ್ಕೊಂಡು ಬಂದಿರುವಂತಹ ಎಲ್ಲರಿಗೂ ಸ್ವಾಗತ. ಈ ಜ್ಞಾನಧಾರೆ ಆ ಒಂದು ಹಂಬಲವನ್ನ ಅಥವಾ ಆ ದಾಹವನ್ನ ತೀರಿಸತ್ತೆ ಅನ್ನೋ ಒಂದು ಭಾವನೆ ದಿಶಾ ಮತ್ತು ವಿವೇಕ ವಿಕಾಸದ್ದು. ಮತ್ತು ಇವತ್ತು ಪರಿಚಯ ಮಾಡ್ಕೊಡುವಾಗ ಲಕ್ಷ್ಮಿ ಹೇಳೋರು ಎನ್ಸೈಕ್ಲೋಪೀಡಿಯಾ ಅಂತ ತುಂಬಾ ಹೊಗಳುತ್ತಾರೆ. ಯಾವ್ದು ಕೂಡ ಸತ್ಯವಾಗಿ ಇಟ್ಕೊಳ್ಳುವಂತ ಯಾವ್ದು ಇಲ್ಲ. ಅಂಡ್ ಇವತ್ತು ನಾನು ಯಾವುದೇ ಕೀಲಿ ಕೈ ಕೊಡ್ತೀನಿ ಅಂತ ಯಾರು ಅಂದ್ಕೊಂಡಿದ್ರೆ ಅದು ಸುಳ್ಳು. ಇದೆಲ್ಲ ಋಷಿ ಪರಂಪರೆಯಿಂದ ಬಂದಂತದನ್ನ ಅಲ್ಲಿ ಇಲ್ಲಿ ಕೇಳಿರೋದು, ಮಹಾಪುರುಷರು ಹೇಳಿರುವಂತದನ್ನ ಇಲ್ಲಿ ನಿಮ್ಮ ಮುಂದೆ ವಿನಿಮಯಗೊಳಿಸೋದಷ್ಟೇ ನನ್ನ ಕೆಲಸ. ನಮ್ದೊಂಥರ ಪೋಸ್ಟ್ ಮಾಸ್ಟರ್ ಕೆಲಸ ಇದ್ದ ಹಾಗೆ. ಇವತ್ತಿನ ಸೆಷನ್ ಶುರು ಮಾಡೋಣ. ಲೆಟ್ಸ್ ಗೋ ಟು ದ ಸ್ಲೈಡ್ಸ್. ಇವತ್ತು ನಾವೆಲ್ಲರೂ ಕೂಡ ಆಗ್ಲೇ ಹೇಳ್ದ ಹಾಗೆ ಫುಲ್ಫಿಲ್ಮೆಂಟ್ ಅಥವಾ ಪರಿಪೂರ್ಣತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ, ಚರ್ಚೆ ಮಾಡ್ಲಿಕ್ಕೆ ಬಂದ್ವಿ. ಯಾಕಿದು ಮುಖ್ಯ ಅಂತಂದಾಗ ನಮಗ್ ಗೊತ್ತು, ಎವ್ರಿ ಹ್ಯೂಮನ್ ಬೀಯಿಂಗ್ ಇನ್ ದಿಸ್ ಹೋಲ್ ವರ್ಲ್ಡ್ ಇಸ್ ಸೀಕಿಂಗ್ ಸಮಥಿಂಗ್. ಯಾವುದೋ ಒಂದು ಗೋಲ್ನ ಒಂದು ಅಚೀವ್ ಮಾಡಬೇಕು, ಗೋಲ್ ಕಡೆ ಹೋಗ್ಬೇಕು, ಯಾವುದೋ ಒಂದನ್ನ ಪಡಿಬೇಕು ಅಂತ ಎಲ್ಲರೂ ಒಂದು ಮುನ್ನುಗ್ತಾ ಇದೀವಿ. ಯಾರು ಇಲ್ಲ ಅನ್ಲಿಕ್ಕಾಗತ್ತಾ? ಖಂಡಿತ ಇಲ್ಲ. ಒಬ್ಬೊಬ್ಬರಿಗೆ ಶಾರ್ಟ್ ಟರ್ಮ್ ಗೋಲ್ಸ್ ಇರಬಹುದು, ಒಬ್ಬೊಬ್ಬರಿಗೆ ಮೀಡಿಯಂ ಟರ್ಮ್ ಇರಬಹುದು, ಒಬ್ಬೊಬ್ಬರಿಗೆ ಲಾಂಗ್ ಟರ್ಮ್ ಇರಬಹುದು, ಇನ್ನೂ ಒಬ್ಬೊಬ್ಬರಿಗೆ ಲೈಫ್ ಟರ್ಮ್ ಗೋಲ್ಸ್ ಇರಬಹುದು. ಬಟ್ ಎಲ್ಲರೂ ಕೂಡ ಒಂದಲ್ಲ ಒಂದು ಗೋಲ್ಸ್ ನ ಅದನ್ನ ಪರ್ಸ್ಯೂ ಮಾಡ್ತಾ ಅದರ ಹಿಂದೆ ನಾವು ಹೋಗ್ತಾನೆ ಇದೀವಿ. ಅದೇ ಜೀವನ ಅಲ್ವೇ? ಖಂಡಿತ ಹೌದು. ನಾವೆಲ್ಲರೂ ಕೂಡ ಪರದಾಡ್ತಾ ಇದೀವಿ, ಸ್ಟ್ರಗಲ್ ಮಾಡ್ತಾ ಇದೀವಿ. ಯಾಕೆಂದ್ರೆ ಟು ಫುಲ್ಫಿಲ್ ದಟ್ ಗೋಲ್. ಆದ್ರೆ ಈ ಗೋಲ್ಸ್ ಎಲ್ಲವೂ ಕೂಡ ಒಂದೇ ಆಗಿದೆಯಾ? ಖಂಡಿತ ಇಲ್ಲ. ಯಾಕೆಂದ್ರೆ ಈ ಗೋಲ್ಸ್ ಒಬ್ಬರಿಂದ ಒಬ್ಬರಿಗೆ ಬದಲಾಗ್ತಾ ಹೋಗುತ್ತೆ. ಒಬ್ಬರಿಂದ ಒಬ್ಬರಿಗೆ ಬದಲಾಗೋದಷ್ಟೇ ಅಲ್ಲ, ಒಬ್ಬರಿಗೇನೆ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬರುತ್ತೆ. ಈಗ ನೋಡಿ, ಯೋಚನೆ ಮಾಡಿ, ಒಬ್ಬರಿಗೆ ಮನೆಯನ್ನ ಕೊಂಡುಕೊಳ್ಳೋದು ಗೋಲ್ ಆದ್ರೆ, ಅಂದ್ರೆ ಸ್ವಂತ ಮನೆಯನ್ನ ಕೊಂಡ್ಕೋಬೇಕು ಅನ್ನೋದು ಒಬ್ರಿಗೆ ಗೋಲ್ ಆದ್ರೆ, ಇನ್ನೊಬ್ರಿಗೆ ನನ್ನ ಹತ್ರ ಇರೋ ಮನೆಯನ್ನ ಮಾರಾಟ ಮಾಡೋದೇ ಗೋಲ್. ಇನ್ನೊಬ್ರಿಗೆ ಅಲ್ಲಿ ಎಜುಕೇಶನ್ ಮುಗಿಸಿ ನಾನು ಡಿಗ್ರಿ ಹೋಲ್ಡರ್ ಆಗ್ಬೇಕು ಅನ್ನೋ ಗೋಲ್ ಇದ್ರೆ, ಇನ್ನೊಬ್ರಿಗೆ ಕೆಲಸ ಪಡಿಬೇಕು ಅನ್ನೋ ಗೋಲ್. ಕೆಲಸದಲ್ಲಿರೋನ್ಗೆ ಈ ಕೆಲಸ ಸಾಕಪ್ಪ, ಇನ್ನೇನೋ ಪಡಿಬೇಕು ಅನ್ನೋ ಗೋಲ್. ಅದೇ ಕೆಲಸದಲ್ಲಿರೋನ್ಗೆ ಇನ್ಕ್ರಿಮೆಂಟ್ ಆಗ್ಬೇಕು ಅನ್ನೋ ಗೋಲ್. ಇನ್ಕ್ರಿಮೆಂಟ್ ಆಗಿ ಸಂಬಳ ಎಲ್ಲಾ ಬರ್ತಾ ಇದ್ರು ಕೂಡ ಮದ್ವೆ ಆಗ್ಬೇಕು ಅನ್ನೋ ಗೋಲ್. ಮದ್ವೆ ಆದವನ್ಗೆ ಮಕ್ಕಳಾದ್ರೆ ಚೆನ್ನಾಗಿರುತ್ತೆ ಅನ್ನೋ ಗೋಲ್. ಈ ರೀತಿ ಒಬ್ಬೊಬ್ಬರಿಗೂ ಒಂದೊಂದಲ್ಲ ಒಂದು ಗೋಲ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಅಂಡ್ ಸಹಜ, ನ್ಯಾಚುರಲ್ ಟು ಎನಿ ಅಂಡ್ ಎವ್ರಿ ಪರ್ಸನ್. ಆದ್ರೆ ಇದನ್ನ ಯೋಚನೆ ಮಾಡಿದ್ರೆ ಇಟ್ ಚೇಂಜಸ್ ಟೈಮ್ ಟು ಟೈಮ್. ಈಗ ನಮ್ಮ ಜನರೇಷನ್, ಇವತ್ತಿನ ಜನರೇಷನ್ ಮತ್ತು ಒಂದ್ ಅಥವಾ 2 ಜನರೇಷನ್ ಹಿಂದೆ ನೋಡಿದಾಗ, ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಾವು ಯಾವ್ದೋ ಆಟದ ಸಾಮಾನನ್ನು ಕೇಳ್ತಾ ಇದ್ರೆ, ಇವತ್ತಿನ ಮಕ್ಳು ಕೇಳೋದು ಕಂಪ್ಯೂಟರ್ ಕೊಡಿಸಿ, ಮೊಬೈಲ್ ಕೊಡಿಸಿ, ಟ್ಯಾಬ್ ಕೊಡಿಸಿ ಅಥವಾ ಪ್ಲೇ ಸ್ಟೇಷನ್ ಕೊಡಿಸಿ ಅಂತ ಕೇಳ್ತಾರೆ. ಸೊ ದೋ ದ ಸೇಮ್ ಚಿಲ್ಡ್ರನ್ ಆ ಬ್ರಾಂಚ್ ಆದ್ರೂ ಕೂಡ ಅವರು ಕೇಳುವಂತಹ ವಸ್ತುಗಳು ಕೂಡ ಬದಲಾಗ್ತಾ ಹೋಗ್ತಾ ಇದೆ. ಈ ರೀತಿ ಬದಲಾವಣೆ ಎಲ್ಲ ಆಗ್ತಾ ಇದೆ. ಒಬ್ಬೊಬ್ರು ಒಂದೊಂದನ್ನ ಪಡಿತಾ ಇದ್ದಾರೆ, ಪಡೆಯೋದ್ರ ಹಿನ್ನೆಲೆಯಲ್ಲಿ ಓಡಾಡ್ತಾ ಇದ್ದಾರೆ. ಹಾಗಾದ್ರೆ ಒಬ್ಬೊಬ್ರದು ಒಂದೊಂದು ಗೋಲ್ ಆದ್ರೆ, ಇಸ್ ದೇರ್ ಎನಿಥಿಂಗ್ ಕಾಮನ್? ಇಸ್ ದೇರ್ ಎನಿಥಿಂಗ್ ಕಾಮನ್ ದಟ್ ಎವ್ರಿ ಒನ್ ಆರ್ ಸೀಕಿಂಗ್? ಆ ತರ ನೋಡಿದಾಗ ಖಂಡಿತವಾಗ್ಲೂ ಹೌದು. ಇಫ್ ವಿ ಡೀಪ್ಲಿ ಎಕ್ಸಾಮಿನ್, ಸ್ವಲ್ಪ ಒಳಹೊಕ್ಕೆ ನೋಡಿದ್ರೆ, ಎಲ್ಲರೂ ತಗೊಳ್ತಾ ಇರುವಂತದ್ರದನ್ನ ಮೂಲಭೂತವಾದಂತ ಕಾನ್ಸೆಪ್ಟ್ ಅನ್ನ ನೋಡಿದಾಗ, ನಾವು ದುಡ್ಡು, ಮನೆ, ಕಾರು, ಬಂಗಲೆ ಇದ್ ಏನೇ ಇದ್ರು ಕೂಡ, ಇದೆಲ್ಲವೂ ಕೂಡ ಇಟ್ ಬಾಯ್ಲ್ಸ್ ಡೌನ್ ಟು ಯೂನಿವರ್ಸಲ್ ಗೋಲ್ಸ್. ಯೂನಿವರ್ಸಲ್ ಗೋಲ್ಸ್ ಅಂತ ಅಂದಾಗ ಯಾವುದು ಅಂತಂದ್ರೆ ನಿಮ್ಮ ಕಣ್ಮುಂದೆನೇ ಇದೆ. ಸೆಕ್ಯೂರಿಟಿ, ಪೀಸ್, ಹ್ಯಾಪಿನೆಸ್. ಸೆಕ್ಯೂರಿಟಿ ಅಂತ ಅಂದಾಗ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇಲ್ಲಿ? ಇಟ್ ಇಸ್ ಅ ಡಿಸೈರ್ ಟು ಬಿ ಮೋರ್ ಸೆಕ್ಯೂರ್. ಇದು ಸೆಕ್ಯೂರಿಟಿ ಅನ್ನೋದು ಮನುಷ್ಯನಿಗೆ ಮಾತ್ರ ಅಲ್ಲ, ಈವನ್ ಪ್ರಾಣಿಗಳಿಗೂ ಕೂಡ ಖಂಡಿತವಾಗ್ಲೂ ಹೌದು. ಯಾಕಂದ್ರೆ ಬೇಸಿಕ್ ಸರ್ವೈವಲ್ ನೀಡ್ಸ್ ಅಂತ ನಾವ್ ಯಾವ್ದು ಕರಿತೀವಿ ಅಂದ್ರೆ, ಹೊಟ್ಟೆಗಿರಬಹುದು, ಬಟ್ಟೆಗಿರಬಹುದು, ಒಂದು ವಾಸಕ್ಕೆ ಸ್ಥಳ ಇರಬಹುದು, ಇದೆಲ್ಲವೂ ಕೂಡ ಖಂಡಿತವಾಗ್ಲೂ ಕೂಡ ಎಲ್ಲರಿಗೂ ಬೇಕು. ಆದ್ರೆ ಇಷ್ಟೇನಾ? ಇದು ಪ್ರಾಣಿಗಳಿಗಾದ್ರೆ ನಾವು ಸ್ವಲ್ಪ ಇಂಪ್ರೂವ್ಡ್ ವರ್ಷನ್ ಆಫ್ ಅನಿಮಲ್ಸ್ ಅಲ್ವಾ? ವಿ ಕಾಲ್ ಅವರ್ ಸೆಲ್ಸ್ ಆಸ್ ಇಂಟೆಲಿಜೆಂಟ್ ಅನಿಮಲ್ಸ್ ಅಲ್ವಾ? ಸೊ ನಮ್ಮ ಡಿಸೈರ್ ಸೆಕ್ಯೂರಿಟಿಲಿ ಇನ್ನೂ ಸ್ವಲ್ಪ ಮುಂದೆ ಹೋಗುತ್ತೆ. ಸ್ಟೇಟಸ್ ಬೇಕು ನಮ್ಗೆ. ಯಾವಾಗ ಸೆಕ್ಯೂರ್ ಅನ್ಸುತ್ತೆ ಅಂದ್ರೆ, ಒಂದು ಪೊಸಿಷನ್, ಸ್ಟೇಟಸ್, ಸಮಾಜದಲ್ಲಿ ಯಾರೊಬ್ರು ನೋಡಿ ನಮ್ಮನ್ನ ಗುರುತಿಸಿದಾಗ ಐ ಆಮ್ ಸೆಕ್ಯೂರ್. ಇನ್ನೊಬ್ಬೊಬ್ರಿಗೆ ನನ್ನ ಸುತ್ತಮುತ್ತ ಜನ ಇದ್ದಾಗ ನಾನ್ ಸೆಕ್ಯೂರ್ ಅನ್ಸುತ್ತೆ. ಒಬ್ಬನೇ ಇದ್ದಾಗ ಲೋನ್ಲಿನೆಸ್, ಅಲೋನ್,
ನನ್ಗೆ ಯಾರು ಇಲ್ಲ, ಈ ರೀತಿಯ ಭಾವನೆಗಳು. ನನ್ ಮದುವೆ ಆಗ್ಬೇಕು ಅನ್ನೋ ಇಷ್ಟಪಡೋದು ಯಾಕೆ? ಪರಿಪೂರ್ಣತೆ ಆಗತ್ತೇನೋ ಅಂತ ಒಂದು ಹುಮ್ಮಸ್ಸಿನಿಂದ. ಅಂದ್ರೆ ಪೀಪಲ್ ಬೇಕು ಅನ್ಸುತ್ತೆ. ಇನ್ನೊಬ್ಬೊಬ್ರಿಗೆ ನನಗೆ ಒಂದು ಸೂರು ಬೇಕು, ನನ್ನದೇ ಆದಂತ ಸೂರು ಬೇಕು, ಕಾಮನ್. ಆದ್ರೆ ಇಷ್ಟಕ್ಕೆ ನಿಲ್ಲಿಲ್ಲ ಮನುಷ್ಯಂದು. ಎಷ್ಟರ ಮಟ್ಟಿಗೆ ಅಂದ್ರೆ ವಿ ಗೋ ಟು ಸಚ್ ಎನ್ ಎಕ್ಸ್ಟೆಂಟ್, ವಿ ಗೋ ಫಾರ್ ಇನ್ಶೂರೆನ್ಸ್. ಇನ್ಶೂರೆನ್ಸ್ ಅಂತ ಅಂದಾಗ ನಮಗ್ ಗೊತ್ತು, ಯೋಗ ಕ್ಷೇಮಂ ವಹಾಮ್ಯಹಂ ಅಂತ ಕರೆಯುವಂತ LIC. ಯೋಗವನ್ನ ಅಂದ್ರೆ ಪಡೆಯೋದಕ್ಕೆ, ಕ್ಷೇಮವನ್ನ ಪಡೆದಿದ್ದನ್ನು ಉಳಿಸ್ಕೊಳ್ಳೋದಕ್ಕೆ ಮಾಡುವಂಥದ್ದು. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅನ್ನೋದನ್ನ ಲೈಫ್ ಇನ್ಶೂರೆನ್ಸ್ ಮಾಡ್ಕೊಳ್ಳೋದು ಸಹಜವಾಗಿ ಎಲ್ಲರೂ ಮಾಡ್ತೀವಿ, ಯಾಕಂದ್ರೆ ನಾವು ಹೋದ್ಮೇಲೆ ಕೂಡ ನಮ್ಮ ಮನೆಯೋ ಸೆಕ್ಯೂರ್ ಆಗಿರ್ಲಿ ಅನ್ನೋ ಒಂದು ಭಾವನೆಯಲ್ಲಿ. ಆದ್ರೆ ಅಷ್ಟಕ್ಕೆ ನಿಲ್ಲಿಲ್ಲ. ಕಾರ್ಗೆ ಇನ್ಶೂರೆನ್ಸ್ ಮಾಡಿಸ್ತೀವಿ, ವೆಹಿಕಲ್ಗೆ ಇನ್ಶೂರೆನ್ಸ್ ಮಾಡಿಸ್ತೀವಿ. ಅಷ್ಟೇ ಅಲ್ಲದೆ ನೀವು ಒಬ್ಬ ಮ್ಯೂಸಿಷಿಯನ್ ಅನ್ನು ಕೇಳಿ, ಅವರು ಥ್ರೋಟ್ಗೆ ಇನ್ಶೂರೆನ್ಸ್ ಮಾಡಿಸ್ತಾರೆ. ಒಬ್ಬ ಫುಟ್ಬಾಲ್ ಪ್ಲೇಯರ್ ನ ಕೇಳಿ, ಅವರು ಕಾಲ್ಗೆ ಇನ್ಶೂರೆನ್ಸ್ ಮಾಡಿಸ್ತಾರೆ. ಅಂದ್ರೆ ಎವ್ರಿವನ್ ಆರ್ ಗೋಯಿಂಗ್ ಬಿಹೈಂಡ್ ದಿಸ್ ಕಾನ್ಸೆಪ್ಟ್ ಆಫ್ ಸೆಕ್ಯೂರಿಟಿ, ಸೆಕ್ಯೂರಿಟಿ, ಸೆಕ್ಯೂರಿಟಿ. ಡೋಂಟ್ ವಿ ನೀಡ್ ಇಟ್? 100% ವಿ ನೀಡ್ ಇಟ್. ದ ಸೆಕೆಂಡ್ ಆಸ್ಪೆಕ್ಟ್ ಈಸ್ ಪೀಸ್, ಅಂದ್ರೆ ಶಾಂತಿ. ನಾವೆಲ್ಲ ಅಂತೀವಿ, ಮನೆ ಇದೆ, ಮದುವೆ ಆಗಿದೆ, ಮಕ್ಕಳಿವೆ, ಆದ್ರೂ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ನಾವ್ ಎಲ್ಲದರ ಹಿಂದೆ ಹೋಗ್ತಾ ಇರೋದು ಯಾವ್ದಕ್ಕೆ ಅಂದ್ರೆ ಶಾಂತಿಗೆ. ಮೈಂಡ್ ಫ್ರೀ ಆಫ್ ಕನ್ಸರ್ನ್ಸ್ ಅಂತ ಬಂದಾಗ, ಐ ವಾಂಟ್ ಟು ಬಿ ಕಂಫರ್ಟಬಲ್ ವಿತ್ ಮೈ ಸೆಲ್ಫ್, ಐ ವಾಂಟ್ ಟು ಬಿ ಕಂಫರ್ಟಬಲ್ ವಿತ್ ಅದರ್ಸ್. ಈ ರೀತಿ ಒಂದೊಂದು ರೀತಿಯಲ್ಲಿ ಕೂಡ ಆ ಶಾಂತಿಯನ್ನ ಹುಡುಕ್ತಾ ಇದೀವಿ. ವಿ ಆರ್ ಜಸ್ಟ್ ಹಂಟಿಂಗ್ ಫಾರ್ ದಟ್ ಪೀಸ್. ವಿ ಗೋಸ್ ಟು ಮೆನಿ ಪ್ಲೇಸಸ್ ಅಂಡ್ ಹಂಟ್ ಫಾರ್ ದಟ್ ಪೀಸ್. ಇದನ್ನ ಹೇಳುವಾಗ ನಂಗೊಂದು ಜೋಕ್ ನೆನಪು ಬರುತ್ತೆ. ಇಬ್ರು ಯೋಧರು, ಸೋಲ್ಜರ್ಸ್, ದೇ ಆರ್ ಫೈಟಿಂಗ್ ದ ವಾರ್ ಇನ್ ದ ಬಾರ್ಡರ್. ಒನ್ ಪರ್ಸನ್ ಆಸ್ಕ್ಸ್ ದ ಅದರ್, ವೈ ಆರ್ ಯು ಹಿಯರ್? ಆಗ ಒಬ್ಬ ಹೇಳ್ತಾನೆ, ಆ ಯೋಧ ಹೇಳ್ತಾನೆ, ನನಗೆ ಯುದ್ಧ ಅಂದ್ರೆ ಇಷ್ಟ, ಆದ್ರಿಂದ ಇಲ್ಲಿದ್ದೀನಿ, ನಾನು ಯುದ್ಧ ಮಾಡ್ಲಿಕ್ಕೆ ತಯಾರಾಗಿದ್ದೀನಿ ಅಂತ. ಆ ಉತ್ತರ ಹೇಳಿದವನು ಇನ್ನೊಬ್ಬ ವ್ಯಕ್ತಿಯನ್ನ ಕೇಳ್ತಾನೆ, ನೀನ್ ಯಾಕೆ ಇಲ್ಲಿದ್ಯಾ ಅಂತ. ಅವ್ನು ಹೇಳ್ತಾನೆ, ನನಗ್ ಮದುವೆ ಆಗಿದೆ, ಶಾಂತಿ ಅನ್ನೋದಿಷ್ಟ, ಅದಕ್ಕೆ ಇಲ್ಲಿದ್ದೀನಿ ಅಂತ. ಹಲವಾರು ಜನ ನಗ್ತಾ ಇರಬಹುದು, ಮನೇಲಿ ಕೂಡ ಪರಿಸ್ಥಿತಿ ಹಾಗೆ ಇರುತ್ತೆ. ಆ ಯುದ್ಧಕ್ಕಿಂತ ಈ ಯುದ್ಧವೇ ಬೆಟರ್ ಅಂತ ಅನ್ಸುತ್ತೆ, ತಮಾಷೆ ಅಷ್ಟೇ. ಆದ್ರೆ ನಾವೆಲ್ಲರೂ ಕೂಡ ಆ ಶಾಂತಿಗಾಗಿ ಹಾತೊರಿತಾ ಇದೀವಿ. ಮೂರನೇದು ಹ್ಯಾಪಿನೆಸ್. ಯಾರಗ್ ಬೇಡ ಹ್ಯಾಪಿನೆಸ್? ಎಲ್ಲರಿಗೂ ಬೇಕಾಗಿರೋದೇ ಅದು. ನಮ್ಮ ಜೀವನದ ಕೇಂದ್ರ ಬಿಂದು ಅಂತ ತಗೊಂಡಾಗ ಹ್ಯಾಪಿನೆಸ್, ಆನಂದ, ಪ್ಲೆಷರ್, ಎಂಜಾಯ್ಮೆಂಟ್, ಎಂಟರ್ಟೈನ್ಮೆಂಟ್. ನಾವು ಮೂವಿಗೆ ಹೋಗೋದಿರ್ಬಹುದು, ಮಾಲ್ ಹೋಗೋದಿರ್ಬಹುದು, ಡ್ರೆಸ್ ಹಾಕೊಳ್ಳೋದಿರ್ಬಹುದು. ಯಾಕೆ? ಐ ಫೀಲ್ ಹ್ಯಾಪಿ, ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಸೊ ಈ ರೀತಿ ಒಂದೊಂದರಿಂದ ಒಂದೊಂದು. ನನಗೆ ಇನ್ನೊಬ್ಬರ ಜೊತೆ ರಿಲೇಶನ್ಶಿಪ್ ಬೆಳೆಸ್ಕೋತೀನಿ, ನಾನು ಕ್ಲೋಸ್ ಫ್ರೆಂಡ್ಸ್ ಮಾಡ್ಕೋತೀನಿ. ಯಾಕೆ? ಐ ವಿಲ್ ಬಿ ಹ್ಯಾಪಿ ಬಿಕಾಸ್ ಆಫ್ ದಟ್. ನನ್ನ ಯಾವುದೇ ಆ ಪೀಸ್ ಇರಬಹುದು, ಆ ಸೆಕ್ಯೂರಿಟಿ ಇರಬಹುದು, ಎಲ್ಲ ಬಾಯ್ಲ್ಸ್ ಡೌನ್ ಟು ದ ಲಾಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ದಟ್ ಇಸ್ ಹ್ಯಾಪಿನೆಸ್. ವಿ ವಾಂಟ್ ಟು ಅಚೀವ್ ಅಂಡ್ ಅಕಂಪ್ಲಿಷ್ ಸಮಥಿಂಗ್ ಬಿಕಾಸ್ ವಿ ಫೀಲ್ ವಿ ವಿಲ್ ಬಿ ಹ್ಯಾಪಿ ಬಿಕಾಸ್ ಆಫ್ ದಟ್. ಹ್ಯಾಪಿನೆಸ್ ಅಂದ ಕೂಡ ನಂಗೊಂದು ಜೋಕ್ ನೆನಪು ಬರುತ್ತೆ, ಬಟ್ ಇಟ್ ಇಸ್ ನಾಟ್ ಜಸ್ಟ್ ಅ ಜೋಕ್, ಇಟ್ಸ್ ಅ ಪಾಯಿಂಟ್ ಟು ಕಾಂಟೆಂಪ್ಲೇಟ್. ಮೆನಿ ಪೀಪಲ್ ಆರ್ ದೇರ್. ದೇರ್ ಆರ್ ಟೂ ಕೈಂಡ್ಸ್ ಆಫ್ ಪೀಪಲ್. ಟೂ ಕೈಂಡ್ಸ್ ಆಫ್ ಪೀಪಲ್ ಯಾವ ರೀತಿ ಇರ್ತಾರೆ ಅಂದ್ರೆ, ಒಂದ್ ಸ್ವಲ್ಪ ಜನ ಇರ್ತಾರೆ, ವೇರ್ ದೇ ಗೋ ದೇ ಟೇಕ್ ಹ್ಯಾಪಿನೆಸ್. The first type of people, wherever they go, they take happiness with them. The second type of people, whenever they go from that place, there will be happiness. ನಿಮ್ಮಲ್ಲಿ ಕೂಡ ಹಲವಾರು ಜನ ಅನ್ಕೋತಾ ಇರಬಹುದು, ಬೇರೆಯವ್ರಿಗೆ ನೋಡದೆ ನಮ್ಮನ್ನ ನಾವು ಎಕ್ಸಾಮಿನ್ ಮಾಡ್ಕೊಳ್ಳಿಕ್ಕೆ ಈ ಪ್ರಶ್ನೆ ಇತ್ತು. ಈ ಮುಖ್ಯವಾದಂತ ಸೆಕ್ಯೂರಿಟಿ, ಪೀಸ್, ಹ್ಯಾಪಿನೆಸ್, ದೀಸ್ ತ್ರೀ ಆರ್ ಕಾಲ್ಡ್ ಆಸ್ ಯೂನಿವರ್ಸಲ್ ಗೋಲ್ಸ್. ಯೂನಿವರ್ಸಲ್ ಗೋಲ್ಸ್ ಅಂದ್ರೆ ಏನು? ಇದು ಯಾವುದೇ ಸಂದರ್ಭದಲ್ಲಿ 50 ವರ್ಷದ ಹಿಂದೆ ಇದ್ದಂತ ವ್ಯಕ್ತಿ ಕೇಳಿ, 500 ವರ್ಷದ ಹಿಂದೆ ಇದ್ದಂತ ವ್ಯಕ್ತಿ ಕೇಳಿ, ಪುರಾಣದಲ್ಲಿ ಇದ್ದಂತವ್ರು ಕೇಳಿ, ಋಷಿ ಮುನಿಗಳನ್ನು ಕೇಳಿ, ಎಲ್ಲರೂ ಹೇಳೋದು ಸೆಕ್ಯೂರಿಟಿ, ಪೀಸ್, ಹ್ಯಾಪಿನೆಸ್. ಇವತ್ತಿನ ವ್ಯಕ್ತಿಗಳನ್ನ ಕೇಳಿ, ಅವ್ರು ಕೇಳೋದು ಸೆಕ್ಯೂರಿಟಿ, ಪೀಸ್, ಹ್ಯಾಪಿನೆಸ್. ಇನ್ನು 1000 ವರ್ಷ ಬಿಟ್ಟು ಕೇಳಿ, ಮನುಷ್ಯ ಜನಾಂಗ ಉಳಿದಿದ್ರೆ ಅವ್ರು ಹೇಳೋದು, ನಾನು ಯಾಕೆ ಇಲ್ಲಿದ್ದೀನಿ ಅಂದ್ರೆ ಸೆಕ್ಯೂರಿಟಿ, ಪೀಸ್, ಹ್ಯಾಪಿನೆಸ್. ಈ 3 ಸಿಕ್ಕಿದ್ರೆ ಐ ವಿಲ್ ಬಿ ಫುಲ್ಫಿಲ್ಡ್. ಸೊ ಡೋಂಟ್ ಯು ಫೀಲ್ ದೀಸ್ 3 ಥಿಂಗ್ಸ್ ಮೇಕ್ ದ 3 ಪಿಲ್ಲರ್ಸ್? ನಾವು ಒಂದು ಕ್ಯಾಮ್ರಾ ನಿಲ್ಲಿಸಬೇಕು ಅಂದ್ರೆ ಟ್ರೈಪಾಡ್ ಅಂತ ನಿಲ್ಲಿಸ್ತೀವಲ್ಲ, ಆ ಟ್ರೈಪಾಡ್ ಬೇಕಾಗಿರುವಂತ 3 ಪಿಲ್ಲರ್ಸ್ ಆರ್ ದೀಸ್ 3 ಥಿಂಗ್ಸ್. ವಾಟ್ ಆರ್ ದೋಸ್? ಸೆಕ್ಯೂರಿಟಿ, ಪೀಸ್ ಅಂಡ್ ಹ್ಯಾಪಿನೆಸ್. ಅಂಡ್ ದಿಸ್ ಇಸ್ ಟ್ರೂ ಫುಲ್ಫಿಲ್ಮೆಂಟ್. ವಿ ಆರ್ ಸರ್ಚಿಂಗ್ ಇಟ್, hunting it outside. But the problem is that the scriptures comment that this is true fulfillment and you need to go behind all these things, and we are all working towards attaining these things through different methods. ನಾನಾಗ್ಲೇ ಹೇಳಿದ ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ನಾವು ಅದನ್ನ ಅಚೀವ್ ಮಾಡ್ಲಿಕ್ಕೆ, ಅಕಂಪ್ಲಿಷ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. and nothing wrong in it. Same goals, different methods. Next slide madam. Yeah. ಸೊ ಸ್ಕ್ರಿಪ್ಚರ್ಸ್ ಹೇಳುತ್ತೆ, ನೀವ್ ಎಲ್ಲರೂ ಕೂಡ ಹುಡುಕ್ತಾ ಇರೋದು ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಹುಡುಕ್ತಾ ಇದ್ದೀರಾ. ಖಂಡಿತವಾಗ್ಲೂ ಹೌದು. ಅಂಡ್ ವಿ ಆಲ್ ರಿಕ್ವೈರ್ ಆಲ್ ದೀಸ್ ಥಿಂಗ್ಸ್, ನೋ ಕ್ವೆಶ್ಚನ್ ಅಬೌಟ್ ಇಟ್.
ಸ್ಕ್ರಿಪ್ಚರ್ಸ್ ಯಾವತ್ತೂ ಹೇಳೋದಿಲ್ಲ. ನಿನ್ನೆ ಕೂಡ ಹೇಳಿದೆ, ಅರ್ಥ ಮತ್ತು ಕಾಮವನ್ನ ಯಾವತ್ತೂ ಕೂಡ ನಮ್ಮ ದೇಶ ರಿಜೆಕ್ಟ್ ಮಾಡ್ದಲೇ ಇದ್ದಂತ ದೇಶ. ಅದನ್ನ ಧರ್ಮಾಧಾರಿತವಾಗಿ ತಗೊಳ್ಳಿ, ಇದನ್ನೆಲ್ಲವನ್ನ ಅನುಭವಿಸಿ, ಇದನ್ನೆಲ್ಲವನ್ನ ಹುಡುಕಿ, ಇದನ್ನೆಲ್ಲ ಪಡ್ಕೊಳ್ಳಿ, ದೆನ್ ಅಂಡ್ ದೆನ್ ಅಲೋನ್ ಯು ವಿಲ್ ಬಿ ಫುಲ್ಫಿಲ್ಡ್. ಬಟ್ scriptures comment one more line. Scriptures comment one more important line, and that is, scriptures say, whatever you are seeking, we'll go to the next slide. Whatever we are seeking, it is a misplaced search. ಯಾಕೆ ಈ ಮಿಸ್ಪ್ಲೇಸ್ ಸರ್ಚ್ ಅಂತ ಯಾಕೆ ಹೇಳುತ್ತೆ? ಸ್ಕ್ರಿಪ್ಚರ್ಸ್ ಹಾಗಾದ್ರೆ ಸುಮ್ಮನೆ ಹೇಳ್ತಾ ಇದೆ ಶ್ರದ್ಧೆಯಲ್ಲಿ ನಂಬೋಣ ಅನ್ನೋದಲ್ಲ. ಇದಕ್ಕೆ ನಿಜವಾಗ್ಲೂ ನಡೆದಂತ ಒಂದು ಘಟನೆ, ಸ್ವಲ್ಪ ವರ್ಷದ ಹಿಂದೆ ನಡೆದಂತ ಘಟನೆ. ಹಿಂದೆ ಒಂದು 50-55 ವರ್ಷಗಳ ಹಿಂದೆ ಟ್ರೈನ್ ನಲ್ಲಿ ಓಡಾಡ್ತಾ ಇದ್ದಾಗ ಒಬ್ಬ ಶ್ರೀಮಂತ ವ್ಯಕ್ತಿ ಈ ದಕ್ಷಿಣ ಭಾರತ, ಸೌತ್ ಇಂಡಿಯಾ ಇಂದ ನಾರ್ತ್ ಇಂಡಿಯಾ, ಡೆಲ್ಲಿಗೆ ಟ್ರೈನ್ ನಲ್ಲಿ ಹೋಗ್ತಾ ಇದ್ದಾರೆ. ಟ್ರೈನ್ ನಲ್ಲಿ ಹೋಗ್ತಾ ಇದ್ದಾಗ ಈ ವ್ಯಕ್ತಿ, ಶ್ರೀಮಂತ ವ್ಯಕ್ತಿ, ಹಲವಾರು ಕ್ಯಾಶ್ ನ ಇಟ್ಕೊಂಡು, ಅವಾಗ ಇವಾಗ ಈ ತರ ಕ್ರೆಡಿಟ್ ಕಾರ್ಡ್ ಎಲ್ಲ ಇಲ್ಲ, ಕ್ಯಾಶ್ ನ ಚೆನ್ನಾಗಿ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಇವ್ರಿದ್ದಂತ ಬೋಗಿಯಲ್ಲಿ ಒಬ್ಬ ಕಳ್ಳ, ಸಖತ್ತು ಟ್ಯಾಲೆಂಟೆಡ್ ಕಳ್ಳ, ಎಲ್ಲಿ ಯಾವುದೇ ಸಿಕ್ಕಿದ್ರೆ ಹಾಗೆ ಎತ್ತಕ್ ಬರುವಂತ ಕಳ್ಳ. ಸೊ ಆ ರೀತಿ ಇಬ್ರು ಒಂದೇ ಬೋಗಿಯಲ್ಲಿ, ಒಂದೇ ಕಂಪಾರ್ಟ್ಮೆಂಟ್ ಅಲ್ಲಿ ಎದುರು ಬದ್ರು ಕೂತಿದ್ದಾರೆ. ಅಂಡ್ ಟ್ರೈನ್ ಜರ್ನಿ 2.5 ದಿನ, 2 ರಾತ್ರಿಗಳು ಕಲಿಬೇಕು, ಆಗ ಡೆಲ್ಲಿ ಸಿಗತ್ತೆ. ಈ ವ್ಯಕ್ತಿ ಮೊದಲನೇ ದಿನ ಇವನ್ಗೇನ್ ಗೊತ್ತಿಲ್ಲ, ಇವನ್ ಪಾಡಿ ಇವನು ನೋಟ್ನ ಎಣಿಸ್ತಾ ಇದ್ದಾರೆ. ಇಷ್ಟು ಸಾವಿರಾರು ರೂಪಾಯಿಗಳು, ಲಕ್ಷಾಂತರ ರೂಪಾಯಿಗಳು ಎಣಿಸ್ಕೊಂಡು ಅವರ ಬ್ಯಾಗ್ ನಲ್ಲಿ ಕಿಸೆಯಲ್ಲಿ ಇಡ್ತಾರೆ. ಆ ಕಳ್ಳನಿಗೆ ಅನ್ಸುತ್ತೆ, ವಾಹ್, ಈ ಸರಿ ಇನ್ ಬೇರೆಯವ್ರದನ್ನ ಏನು ಕಳ್ತನ ಮಾಡ್ಲೇಬೇಕಾಗಿಲ್ಲ, ಕಳ್ತನ ಮಾಡಿದ್ರೆ ಇವ್ರೊಬ್ರದನ್ನ ಕಳ್ತನ ಮಾಡಿದ್ರೆ ಇನ್ನಾಗತ್ತೆ, ನನಗೆ ಬೇಕಾದಷ್ಟು ತಿಂಗಳುಗಳ ಕಾಲ ಆಗತ್ತೆ ಅಂತ ಹೊಂಚ್ ಹಾಕ್ತಾ ಇದ್ದಾನೆ. ಅವ್ನ್ ಹೊಂಚ್ ಹಾಕಿ ಅಂದ್ಕೊಂಡಿದ್ದಂದ್ರೆ, ಇವಾಗಲ್ಲ ಕಳ್ತನ ಮಾಡ್ಬೇಕಾರದು, ಎಲ್ಲರೂ ರಾತ್ರಿ ಮಲಗ್ತಾರಲ್ಲ ಆಗ ಹುಡುಕಿ ಅದನ್ನ ತಗೊಂಡು ಎತ್ ಬಿಡ್ತೀನಿ. ಆಯ್ತು, ಸಂಜೆ ಆಯ್ತು, ರಾತ್ರಿ ಆಯ್ತು, ನಿದ್ದೆ ಮಾಡೋ ಸಮಯ ಬಂತು. ಆ ಶ್ರೀಮಂತ ವ್ಯಕ್ತಿ ಹೋಗಿ ರೆಸ್ಟ್ ರೂಮ್ ಹೋಗಿ ತನ್ನ ಶೌಚವನ್ನೆಲ್ಲ ಮುಗಿಸಿ ಹಿ ಕಮ್ಸ್ ಬ್ಯಾಕ್. ಅಂಡ್ ಅಷ್ಟೊತ್ತಿಗೆ ಈ ವ್ಯಕ್ತಿ ಕೂಡ ಹೋಗ್ತಾನೆ, ಶೌಚವನ್ನ ಮುಗಿಸಿ ಬರ್ತಾನೆ. ಮಲ್ಕೊಂಡ್ರು. ರಾತ್ರಿ ಒಂದು 11:30-12 ಗಂಟೆ ಆಯ್ತು. ಎಲ್ಲರೂ ಮಲಗಿದ್ದಾರೆ, ಕತ್ತಲೆ. ಮತ್ತು ಈ ವ್ಯಕ್ತಿ ಹೇಳಿದ ಹಾಗೆ ಈಸ್ ಅ ಮಾಸ್ಟರ್ ಥೀಫ್. ಹುಡುಕ್ತಾ ಇದ್ದಾನೆ, ಹೇಗೆ ಅಂದ್ರೆ ಹಾಗ ಹುಡುಕ್ತಾ ಇದ್ದಾನೆ, ಎಲ್ಲೂ ಸಿಗ್ತಾ ಇಲ್ಲ. ದಿಂಬ್ ಕೆಳಗ್ ಹುಡುಕ್ತಾ, ಎಲ್ಲೆಲ್ಲಿ ನೋಡಿದ್ರು ಸಿಗ್ತಾ ಇಲ್ಲ. ಆಯ್ತು, ಮಾರನೇ ದಿನ ಬೆಳಗ್ಗೆ ಆಯ್ತು. ಬೆಳಗ್ಗೆ ಆಗಿತ್ತು, ಹೋಗಿ ಹಲ್ಲು ಉಜ್ಕೊಂಡ್ಬಂದು ಸ್ನಾನ ಎಲ್ಲ ಆಗಿ ಮತ್ತೆ ಬಂದ್ರೆ ಮತ್ತೆ ಆ ಶ್ರೀಮಂತ ವ್ಯಕ್ತಿ ದುಡ್ಡನ್ನ ಎಣಿಸ್ತಾ ಇದ್ದಾನೆ. ಈ ವ್ಯಕ್ತಿ ಅನ್ಕೊಂಡ ಕಳ್ಳ, ದುಡ್ಡಿದೆ, ಆದ್ರೆ ಎಲ್ಲಿದೆ, ಕಾಣಿಸ್ತಾನೆ ಇಲ್ವಲ್ಲ, ಸಿಗ್ತಾ ಇಲ್ವಲ್ಲ, ಇವತ್ ರಾತ್ರಿ ನಾನು ಹುಡುಕ್ತೀನಿ, ಖಂಡಿತ ಮಾಡ್ತೀನಿ, ಇವತ್ತು ನಾನು ಬಿಡೋದಿಲ್ಲ ಅಂತ ಹೇಳ್ತಾನೆ. ಮತ್ತೆ ರಾತ್ರಿ ಆಯ್ತು, ಸೇಮ್ ಎಪಿಸೋಡ್ ಕಂಟಿನ್ಯೂ, ಅಂಡ್ ದ ಸೇಮ್ ರಿಸಲ್ಟ್ ಆಲ್ಸೋ, ಹಿ ಕುಡ್ ನಾಟ್ ಗೆಟ್ ಇಟ್. 2 ದಿನ ಆಗಿ ಡೆಲ್ಲಿ ಇನ್ನೇನೊಂದು 50-100 ಕಿಲೋಮೀಟರ್ ಇದೆ. ಆಗ ಈ ವ್ಯಕ್ತಿ ಹೆಂಗ್ ಮಿಸ್ ಆಗಕ್ ಸಾಧ್ಯ? ನಾನು ಇದುವರೆಗೂ ಯಾವತ್ತೂ ಸೋತೇ ಇಲ್ಲ, ಈ ಕಳ್ಳತನದಲ್ಲಿ ನಾನು ಯಾವತ್ತೂ ಮಿಸ್ ಮಾಡಿದ್ದೇ ಇಲ್ಲ, ಇದು ಹೇಗಾಯ್ತು ಅಂತ ತಿಳ್ಕೋಬೇಕು ಅಂತ ಹೇಳಿ ಆ ವ್ಯಕ್ತಿಗೆ ತನ್ನನ್ನು ತಾನು ಇಂಟ್ರೊಡ್ಯೂಸ್ ಮಾಡ್ಕೊಂಡು ಹೇಳ್ತಾನೆ, ಸರ್, ನಾನೊಬ್ಬ ನಿಜವಾಗ್ಲೂ ಹೇಳ್ತೀನಿ ಕಳ್ಳನೆ. ನಿಮ್ಮ ಹತ್ರ ಇದ್ದಂತ ದುಡ್ಡನ್ನ ನಾನು ನೋಡ್ದೆ, ದುಡ್ಡನ್ನ ಕದಿಬೇಕು ಅಂತ ಹೊಂಚ್ ಕೂಡ ಹಾಕ್ದೆ, ಆದ್ರೆ ನಾನು ಸಕ್ಸಸ್ಫುಲ್ ಆಗಿಲ್ಲ. ಆದ್ರೆ ಇದು ಯಾಕೆ ಸಕ್ಸಸ್ಫುಲ್ ಆಗಿಲ್ಲ? ನಾನು ಬೆಳಗ್ಗೆ ಎಲ್ಲ ನಿಮ್ ಹತ್ರ ಇದ್ದ ದುಡ್ಡನ್ನ ನಾನು ನೋಡ್ತಾ ಇದ್ದೆ, ನೀವು ಮಲಕ್ಕೊಂಡ್ಮೇಲೆ ನಾನು ಇರೋ ಬರೋ ಜಾಗವನ್ನೆಲ್ಲ ಹುಡುಕಿದೀನಿ, ಆದ್ರೂ ಸಿಕ್ಕಿಲ್ಲ. ಹಾಗಾದ್ರೆ ಯಾಕೆ ಹೀಗೆ ಅಂತ ಹೇಳಿದಾಗ, ಆಗ ಆ ಶ್ರೀಮಂತ ವ್ಯಕ್ತಿ ಹೇಳ್ದ, ನಿನ್ನ ಮುಖಭಾವದಲ್ಲೇ ಗೊತ್ತಾಯ್ತು ನೀನ್ ಕಳ್ಳ ಅಂತ, ಅದಕ್ಕೆ ನಾನು ಮುಚ್ಚಿಟ್ಟೆ ಅಂತ. ಎಲ್ಲಿ ಮುಚ್ಚಿಟ್ರಿ? ನಾನ್ ಎಲ್ಲ ಕಡೆ ಹುಡುಕಿದೀನಿ, ನಾನು ಎಲ್ಲಿ ನೋಡಿದ್ರು ಸಿಗ್ತಾ ಇರಲಿಲ್ಲ, ಎಲ್ಲಿ ಮುಚ್ಚಿಟ್ರಿ ಅಂತ ಅಂದಾಗ, ನನಗ್ ಗೊತ್ತಿತ್ತು ನೀನ್ ನನ್ ಕಡೆ ಎಲ್ಲಾ ಕಡೆ ಹುಡುಕ್ತೀಯ ಅಂತ. ನೀನು ಶೌಚಕ್ಕೆ ರೆಸ್ಟ್ ರೂಮ್ ಹೋದಾಗ ನಾನು ನಿನ್ನ ದಿಂಬ್ ಕೆಳಗಿಟ್ಟೆ, ಆದ್ರಿಂದ ನಿನಗೆ ಗೊತ್ತೇ ಆಗ್ಲಿಲ್ಲ ಅಂತ. ವಿ ಲಾಫ್ ಬಟ್ ದ ಫ್ಯಾಕ್ಟ್ ಇಸ್ ದಟ್ ಅಷ್ಟು ಲಕ್ಷಾಂತರ ರೂಪಾಯಿ ಅವನ ತಲೆ ದಿಂಬಿನ ಕೆಳಗಿದ್ರೆ ಅವನು ಎಲ್ಲೆಲ್ಲೋ ಹುಡುಕ್ತಾ ಇದ್ದಂತೆ. ಇದೇ ನಮ್ದು ಕೂಡ ಆಗಿರುವಂತದ್ದು. ಪರಿಪೂರ್ಣತೆ, ಶಾಂತಿ, ಸೆಕ್ಯೂರಿಟಿ, ಪೀಸ್ ಅಂತ ನಾವು ಯಾವ್ದನ್ನ ಹೇಳ್ತೀವಿ, ಹ್ಯಾಪಿನೆಸ್ ಅಂತ, these are all within us. That's why scriptures say, the next slide, whatever you seek, it is within. And scriptures point out, ಓದಿದ್ರೆ ನಿಮ್ಗೆ ಗೊತ್ತಾಗತ್ತೆ, scriptures tell us that security, peace and happiness are not just within us. I have marked it. It is within ourselves only ಅಂತ. ಆ ಓನ್ಲಿ ಪದಕ್ಕೆ ತುಂಬಾ ಎಂಫಸಿಸ್ ಇದೆ. ಬೇರೆ ನಾವ್ ಎಲ್ಲೇ ಹುಡುಕಿದ್ರು ಅದು ಮಿಸ್ಪ್ಲೇಸ್ ಸರ್ಚ್ ಆಗತ್ತೆ. ಇದಕ್ಕೆ ಇನ್ನೊಂದು ಕೂಡ ಪುರಾಣದಲ್ಲಿ ಬರುವಂತ ಕಥೆ. ಭಗವಂತ ಈ ಅತ್ಯಂತ ಅಮೂಲ್ಯವಾದಂತ ವಸ್ತು ಎಲ್ಲಿಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಂತೆ. ಯಾರಿಗೂ ತುಂಬಾ ಸುಲಭವಾಗಿ ಸಿಗೋ ತರದ್ ಇರ್ಬಾರ್ದು. ಆಗ ತುಂಬಾ ಸುಲಭವಾಗಿ ಸಿಕ್ಕದ ಅಮೂಲ್ಯ ಎಲ್ಲಿ ಬಂತು, ವ್ಯಾಲ್ಯೂಯಬಲ್ ಎಲ್ಲಿ ಬಂತು? ಸೊ ಆ ದೃಷ್ಟಿಯಿಂದ ಅವನು ಯೋಚನೆ ಮಾಡದಂತೆ ಇದನ್ನ ಬೆಟ್ಟದ ಮೇಲೆ ಇಡ್ಲಾ ಅಂತ. ಬೆಟ್ಟದ ಮೇಲೆ ಇಟ್ರೆ ಟ್ರೆಕ್ಕಿಂಗ್ ಮಾಡಿ ಪಡೆದು ಬಿಡ್ತಾರೆ ಅಂತ. ಸಮುದ್ರದ ಆಳದಲ್ಲಿ ಇಡ್ಲಾ ಅಂತ ನೋಡುತ್ತೆ. ಈಜ್ಕೊಂಡ್ ಹೋಗಿ ಮೆರೀನ್ ಇಂಜಿನಿಯರಿಂಗ್ ಎಲ್ಲ ಕಲ್ತಿರುವಂತ ಮನುಷ್ಯರು ಪಡೆದು ಬಿಡ್ತಾರೆ ಅಂತ.
ಸ್ಪೇಸ್ ನಲ್ಲಿ ಇಡ್ಲಾ ಅಂದ್ರೆ ಸ್ಯಾಟಲೈಟ್ಸ್ ನ ಲಾಂಚ್ ಮಾಡಿ ಪಡ್ಕೊಂಡ್ಬಿಡ್ತಾರೆ ಅಂತ. ಎಲ್ಲೆಲ್ಲಿ ನೋಡಿದ್ರು ಎಲ್ಲಿ ಇಡೋದು ಗೊತ್ತಾಗ್ದಲೆ ಕೊನೆಗೆ ಪರಮಾತ್ಮ ತೀರ್ಮಾನ ಮಾಡದಂತೆ ಅವನ ಇಂದ್ರಿಯಗಳೆಲ್ಲವೂ ಕೂಡ ಹೊರಮುಖವಾಗಿರೋದ್ರಿಂದ ಆ ಅಮೂಲ್ಯವಾದ ವಸ್ತುವನ್ನ ಒಳಗಿಟ್ಟು ಬಿಟ್ರೆ ನೋಡೋದೇ ಇಲ್ಲ ಅಂತ. ಇದು ನನ್ನ ಮಾತಲ್ಲ, ಇದು ಕಠೋಪನಿಷತ್ತಿನ ಮಾತು. ಪರಾಂಚಿಕಾ ನಿವ್ಯತ್ರಣತ್ ಸ್ವಯಂಭೂ. ನಮ್ಮ ಇಂದ್ರಿಯಗಳು ಹೊರಮುಖವಾಗಿರೋದ್ರಿಂದ ನಾವು ಫುಲ್ಫಿಲ್ಮೆಂಟ್, ಸೆಕ್ಯೂರಿಟಿ, ಪೀಸ್, ಹ್ಯಾಪಿನೆಸ್ ಇದೆಲ್ಲವನ್ನ ಹೊರಗೆ ನೋಡ್ತೀವಿ, ಆದ್ರೆ ಅದಿರೋದು ನಮ್ಮ ಒಳಗೆ ಅನ್ನೋದನ್ನ ಮರಿತೀವಿ. ದಿಸ್ ಇಸ್ ಕಾಲ್ಡ್ ದ ಮಿಸ್ಪ್ಲೇಸ್ಡ್ ಸರ್ಚ್. ಸೊ ನಾವು ಸರ್ ನೀವು ಮಿಸ್ಪ್ಲೇಸ್ ಸರ್ಚ್ ಏನೋ ಹೇಳ್ಬಿಟ್ರಿ, ಬಟ್ ಈಗ ಹಾಗಿದ್ರೆ ಇದನ್ನ ಪಡೆಯೋದಾದ್ರೂ ಹೇಗೆ? ನೀವೇನೋ ಹೇಳ್ತಾ ಇದೀರಾ ಇಟ್ ಇಸ್ ವಿದಿನ್ ಅವರ್ ಸೆಲ್ಸ್ ಅನ್ನೋ ತರ, ಆದ್ರೆ ಇದನ್ನ ಅವರ್ ಸೆಲ್ಸ್ ಅನ್ನೋದನ್ನ ಹೆಂಗ್ ರಿಯಲೈಸ್ ಮಾಡೋದು ಅಂತ ನೋಡ್ಕೋದಾದ್ರೆ ಇದು ನಮ್ಗೆ ಹಲವಾರು ಜನಕ್ಕೆ ಅನ್ಸುತ್ತೆ, ಸರ್ ನೀವೇನೋ ಹೇಳ್ತಿದ್ದೀರಾ ಬಟ್ ಹೌ ಟು ಬಿಲೀವ್? ಇಟ್ ಇಸ್ ಕವರ್ಡ್, ಇಟ್ ಇಸ್ ಹಿಡನ್, ಅಂಡ್ ಡಿಸ್ಕವರಿಂಗ್ is called the attainment of fulfillment. The covering na discovering, that is the discovery. Today's scripture, ಭಾರತದ ಜ್ಞಾನ ಧಾರೆಯಲ್ಲಿ ಬರ್ತಾ ಇರುವಂತಹ scripture, it is the scripture of discovery. And what is that scripture? Yesterday I dealt very little because of this. ನೆನ್ನೆ ಕೊನೆಯ ಪ್ರಶ್ನೆ ಉತ್ತರ ಮೀಮಾಂಸೆಗೆ ಬಂದಾಗ ನಾನು ಯಾಕೆ ಕಡಿಮೆ ಮಾತಾಡಿದೆ ಅಂದ್ರೆ, today's topic is attainment of fulfillment, the key to fulfillment through the Upanishads. The word Upanishad itself means a lot. Upanishad ಅನ್ನೋದು ಮೂರು ಪದಗಳಿಂದ, ಮೂರು ಭಾಗಗಳಿಂದ ಆಗಿದೆ. ಉಪ ಅಂದ್ರೆ ಸಿಟ್ಟಿಂಗ್ ನಿಯರ್, ಸಿಟ್ಟಿಂಗ್ ವೆರಿ ಕ್ಲೋಸ್, ಸಿಟ್ಟಿಂಗ್ ಕ್ಲೋಸ್ ಟು ಅ ಗುರು. ನೀ ಅಂತಂದ್ರೆ ಅದು ವಿಸರ್ಗವಾಗಿ ನಿಶ್ಚಯ ಜ್ಞಾನ, ಖಂಡಿತ, ಡೌಟ್ಲೆಸ್, ನೋ ಸಂಶಯ. ಶತ್ ಅಂತ ಅಂದಾಗ ಮೂರು ಅರ್ಥಗಳನ್ನ ಶಂಕರಾಚಾರ್ಯರು ತಮ್ಮ ಕಠೋಪನಿಷತ್ ಭಾಷ್ಯದಲ್ಲಿ ಬರೀತಾರೆ. ಅದಕ್ಕೆ ಮೂರು ಅರ್ಥಗಳನ್ನು ಬರೆಯೋದು ಅವಸಾದನ, ಗತಿ, ವಿಶರಣ ಅಂತ. ಆ ಮೂರದು ಅರ್ಥ ಮೂಲಭೂತವಾಗಿ ಏನು ಅಂತಂದ್ರೆ ಹ್ಯೂಮನ್ ಸಫರಿಂಗ್. ಸೊ ದ ಸ್ಕ್ರಿಪ್ಚರ್ಸ್ ದ ಡೀಲ್ ವಿತ್ ದ ಡಿಸ್ಟ್ರಕ್ಷನ್ ಆಫ್ ಹ್ಯೂಮನ್ ಸಫರಿಂಗ್ ಅಂಡ್ ಅಟೈನ್ಮೆಂಟ್ ಆಫ್ ಫುಲ್ಫಿಲ್ಮೆಂಟ್ ಈಸ್ ಉಪನಿಷತ್ಸ್. ಸೊ ಈ ಉಪನಿಷತ್ತನ್ನ ತಿಳ್ಕೊಳ್ಳಿಕ್ಕೆ ಕಾತರರಾಗಿದ್ದೀರಾ? ಅಂಡ್ ಇಟ್ಸ್ ಅ ಗ್ರೇಟ್ ಥಿಂಗ್. ಜಗತ್ನಲ್ಲಿ ಇವತ್ತೂ ಕೂಡ ಯಾವ ಸೈಂಟಿಸ್ಟ್ಗಳು ಕೂಡ ಇದರ ಹತ್ರಕ್ಕೂ ಬರಕ್ಕಾಗ್ದಲೇ ಇದ್ದಂತ, ಎಂಥ ಯೋಗಿಗಳು ಕೂಡ ಇದರ ಹತ್ರಕ್ಕೆ ಹೋಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇರೋದು. ಎಲ್ಲರ ಜೀವನದ ಬಲುಮುಖ್ಯ ತುಂಬಾ ದೊಡ್ಡ ವಿಚಾರ ಪಡಿಬೇಕು ಅಂತ ಇರೋದು ಯಾವುದು ಅಂತಂದ್ರೆ ಅದು ಉಪನಿಷತ್. ಅದರಲ್ಲಿ ಏನಿದೆ ಅಂತ ನೋಡೋಣ. ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಉಪನಿಷತ್ ಫಸ್ಟ್ ಅದರದ್ದು ಇಂಟ್ರೊಡಕ್ಷನ್ ವಿಚಾರ ಕೊಟ್ಟು ದೆನ್ ಐ ಗೆಟ್ ಇನ್ ಟು ದ ಆಕ್ಚುಯಲ್ ಟಾಪಿಕ್. ಉಪನಿಷತ್ ಮೀನಿಂಗ್ ಏನೇ ದ ಗ್ರೇಟ್ ಸೀಕ್ರೆಟ್ ಅಂತ. ಇಟ್ಸ್ ಅ ಗ್ರೇಟ್ ಸೀಕ್ರೆಟ್ ಆಸ್ ವೆಲ್ ಆಸ್ ಅನ್ ಓಪನ್ ಸೀಕ್ರೆಟ್. ಯಾಕಂದ್ರೆ ಇದು ಸುಲಭವಾಗಿ ನಿಮ್ಗೆ ಕೇಳಬಹುದು, ಬುದ್ಧಿಯಲ್ಲಿ ಅರ್ಥ ಆಗಬಹುದು, ಆದ್ರೆ ಒಳಕ್ಕೆ ಇಳಿಯೋದು ಅಷ್ಟು ಸುಲಭದ ವಿಚಾರ ಅಲ್ಲ. ಸೊ ಇಟ್ಸ್ ಕಾಲ್ಡ್ ಗ್ರೇಟ್ ಸೀಕ್ರೆಟ್. ದ ಸೆಕೆಂಡ್, ಹೌ ಮೆನಿ ಉಪನಿಷತ್ಸ್ ಆರ್ ದೇರ್ ಅಂತ ಅಂದಾಗ ಈಚ್ ಅಂಡ್ ಎವರಿ ಶಾಖಾ ಆಫ್ ದ ವೇದ ಹ್ಯಾಸ್ ದ ಉಪನಿಷತ್ಸ್. ದಟ್ಸ್ ವೈ 1080 ಶಾಖಾಸ್ ಆರ್ ದೇರ್, 1080 ಉಪನಿಷತ್ಸ್ ಆರ್ ದೇರ್. ನಿಮ್ಗೆ ಅನ್ನಿಸ್ತಾ ಇದೆ ಯಪ್ಪ 1080 ಉಪನಿಷತ್ತು ಓದ್ಬೇಕಾ, ಕೈ ಮುಗಿತೀನಿ ಸರ್, ಬಾಯ್ ಅಂತೀರಾ. ಖಂಡಿತ ಇಲ್ಲ. ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ ಯು ಟು ರೀಡ್. 1080 ಇದ್ದಿದ್ದು ಅದು 256 ಇಳಿತು, 108 ಇಳಿತು, 32 ಇಳಿತು, ಕೊನೆಗೆ 10 ಬಲು ಮುಖ್ಯವಾದಂತ ಉಪನಿಷತ್ಗಳಿದೆ. ಅಷ್ಟನ್ನಾದ್ರೂ ಓದಿದ್ರೆ ಆಗತ್ತೆ ಅಂತ. ಆದ್ರೆ ನಿಮ್ಮಲ್ಲಿ 10 ಉಪನಿಷತ್ ಬೇಕಿಲ್ಲ, ಒಂದು ಉಪನಿಷತ್ತು ಬೇಕಿಲ್ಲ, ಒಂದು ಉಪನಿಷತ್ತಿನ ಒಂದು ವಾಕ್ಯ ಸಾಕು. ಅದು ನಮಗೆ ಫುಲ್ಫಿಲ್ಮೆಂಟ್ ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಅದನ್ನ ಅನುಭವಿಸ್ತೀವಿ. ಇಟ್ ಇಸ್ ನಾಟ್ ಜಸ್ಟ್ ಟೀಚಿಂಗ್, ಯು ವಿಲ್ ಗೆಟ್ ಇಟ್. ಅಂಡ್ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ತಗೊಂಡಾಗ ಆ ಉಪನಿಷತ್ ನಲ್ಲಿ ಬರುವಂತದ್ದು ಸ್ಲೈಡ್ ಹೋಗೋಣ. ವಿಲ್ ಕೀಪ್ ಇಟ್ ಇನ್ ಸ್ಲೈಡ್. ಸ್ಟೈಲ್ ಅಂತ ಅಂದಾಗ ಇದು ನಾವು ಬೇರೆ ಬೇರೆ ರಿಲಿಜಿಯನ್ ಗಳಲ್ಲಿ ನೋಡಿದಾಗ ಇಟ್ಸ್ ಅ ಪ್ರೀಚಿಂಗ್. ಕ್ರೈಸ್ಟ್ ಗಿವ್ಸ್ ಅ ಪ್ರೀಚಿಂಗ್, ಯು ನೀಡ್ ಟು ಅಕ್ಸೆಪ್ಟ್. ಕುರಾನ್ ಅಲ್ಲಿ ಹೋದಾಗ ಮೊಹಮ್ಮದ್ ಪೈಗಂಬರ್, ಪ್ರಾಫೆಟ್, he gives a preaching, need to accept. But in Indian scriptures, and only in Indian scriptures, it is a form of Q&A, question answers between the guru and disciple. The disciple goes with lot of questions and finally he comes with answers. And ಅದಕ್ಕಿಂತ ತುಂಬಾ ಮುಖ್ಯವಾದ್ದು ಅಂತಂದ್ರೆ ಅಲ್ಲಿ it is more learner oriented. ಇಲ್ಲಿ ನಾವ್ ಇವತ್ತಿನ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇದ್ದ ಹಾಗೆ ಒಂದು ಪ್ರಶ್ನೆಗೆ ಒಂದು ಉತ್ತರ ಕೊಡ್ತೀನಿ, ಇದೇ ಎಲ್ಲರಿಗೂ ಉತ್ತರ ಅಲ್ಲ. ಪ್ರಶ್ನೆ ಒಂದೇ, ಉತ್ತರನೂ ಒಂದೇ, ಆದ್ರೆ ಹೋಗುವಂತಹ ದಾರಿ, ಹೋಗುವಂತಹ ರೀತಿ ಬೇರೆ ಬೇರೆ.
ಅದನ್ನೇ ಲರ್ನರ್ ಓರಿಯೆಂಟೆಡ್ ಅಂತ. ಎಲ್ಲರೂ ಕೇಳುವಂತ ಪ್ರಶ್ನೆ ಒಂದೇ ಆಗಿರುತ್ತೆ, ಆದ್ರೆ ಕೊಡುವಂತಹ ಡೈರೆಕ್ಷನ್ ಆಫ್ ದ ಆನ್ಸರ್ ಇಸ್ ಡಿಫರೆಂಟ್. ಬಿಕಾಸ್ ಡಿಪೆಂಡಿಂಗ್ ಆನ್ ದ ಸ್ಟೂಡೆಂಟ್ಸ್, because depending on the seeker, the modality, pedagogy is changed. ಇವತ್ತು ನಾವೆಲ್ಲ ಲರ್ನಿಂಗ್ ಪೆಡಗಾಗೀಸ್ ಅಂತ ಮಾತಾಡ್ತಿದೀವಲ್ಲ, ಅದು ಟಾಪಿಕ್ ಇದಲ್ಲಿರೋದು ಕೀ ಟು ಅಲ್ಟಿಮೇಟ್ ಹ್ಯಾಪಿನೆಸ್. ನೆಕ್ಸ್ಟ್ ಸ್ಲೈಡ್. ಸೊ ಇಲ್ಲಿ ಉಪನಿಷತ್ಗಳಲ್ಲಿ 10 ಮುಖ್ಯವಾದ ಉಪನಿಷತ್ ಅಂತ ಹೇಳಿದೆ, 4 ವೇದಗಳಿವೆ. ಆ 4ರದನ್ನು ಒಂದ್ಸರಿ ಹೆಸರುಗಳನ್ನ ನೋಡ್ಕೊಂಬರೋಣ. ನೆನ್ನೆ 4 ನಾವು ವೇದಗಳನ್ನ ನೋಡಿದೀವಿ. ಮೊದಲನೇ ವೇದ ಋಗ್ವೇದ. ಋಗ್ವೇದದ ಕೆಳಗೆ ಉಪನಿಷತ್ಗಳು ಬರುತ್ತೆ, ಯಜುರ್ವೇದದ ಕೆಳಗೆ ಬರುತ್ತೆ, ಸಾಮವೇದದ ಕೆಳಗೆ ಬರುತ್ತೆ, ಮತ್ತು 4ನೇದು ಅಥರ್ವ ವೇದದ ಕೆಳಗೂ ಬರುತ್ತೆ. 4 ವೇದಗಳಲ್ಲಿ ಉಪನಿಷತ್ತುಗಳಿವೆ. ಮೊಟ್ಟ ಮೊದಲನೇದು ಋಗ್ವೇದದ ಕೆಳಗೆ ಯಾವ್ದಿದೆ ಅಂತ ನೋಡೋದಾದ್ರೆ, ಫಸ್ಟ್ ಒನ್ ಇಸ್ ಐತರೇಯ ಉಪನಿಷತ್, ವಿಚ್ ಇಸ್ ಅ ಗ್ರೇಟ್ ಉಪನಿಷತ್ ಟು ಅಂಡರ್ಸ್ಟ್ಯಾಂಡ್ ದ ರಿಯಾಲಿಟಿ. ಯಜುರ್ವೇದದಲ್ಲಿ ಹಲವಾರು ಉಪನಿಷತ್ಗಳಿವೆ. 4ನ ಬಹುಮುಖ್ಯವಾಗಿ ತೋರಿಸಿದೆ: ಕಠೋಪನಿಷತ್, ತೈತ್ತರೀಯ ಉಪನಿಷತ್, ಈಶಾವಾಸ್ಯ ಉಪನಿಷತ್, ಬೃಹದಾರಣ್ಯಕ ಉಪನಿಷತ್. ಸಾಮವೇದದಲ್ಲಿ ಬರೋದು ಕೇನ ಉಪನಿಷತ್, ಛಾಂದೋಗ್ಯ ಉಪನಿಷತ್. ಅಥರ್ವ ವೇದದಲ್ಲಿ ಪ್ರಶ್ನ ಉಪನಿಷತ್, ಮುಂಡಕ ಮತ್ತು ಮಾಂಡುಕ್ಯ. ನಿಮಗೆ ಸಿಂಪಲ್ ಆಗಿ ಹೇಳೋದಾದ್ರೆ ಈಶ, ಕೇನ, ಕಠ, ಮುಂಡಕ, ಮಾಂಡುಕ್ಯ, ಪ್ರಶ್ನ, ಐತರೇಯ, ತೈತ್ತರೇಯ, ಬೃಹದಾರಣ್ಯಕ, ಛಾಂದೋಗ್ಯ. 10 ಉಪನಿಷತ್ತುಗಳನ್ನ ನಾವು ನೋಡ್ತೀವಿ. ಬಲು ಮುಖ್ಯವಾಗಿ ಇದನ್ನ ಪಾಪ್ಯುಲರೈಸ್ ಮಾಡಿದ್ದು ಶಂಕರಾಚಾರ್ಯರು, ಅದಾದ್ಮೇಲೆ ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಎಲ್ಲರೂ ಕೂಡ ಉಪನಿಷತ್ತಿಗೆ ಭಾಷ್ಯವನ್ನ ಬರೆದು ಇದನ್ನ ಪ್ರಚಾರ ಮಾಡ್ಲಿಕ್ಕೆ ತುಂಬಾ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಸ್ಲೈಡ್. ಏನು ಈ ಉಪನಿಷತ್ತಲ್ಲಿ, ಯಾರಿಗೆ ಉಪನಿಷತ್, ಫಾರ್ ಹೂಮ್ ಅಂತ ಅಂದಾಗ ಎಲ್ಲರಿಗೂ ಉಪನಿಷತ್. ಯಾಕಂದ್ರೆ ಉಪನಿಷತ್ ನೆನ್ನೆ ಹೇಳಿದ ಹಾಗೆ ವೇದ ಅಂದ್ರೆ ಜ್ಞಾನ. ಅಂಡ್ ಯಾರಿಗೆ ಫುಲ್ಫಿಲ್ಮೆಂಟ್ ಬೇಡ, ನಾವೇ ಈಗಲೇ ತೀರ್ಮಾನ ಮಾಡಿದಾಗ ಎಲ್ಲರಿಗೂ ಫುಲ್ಫಿಲ್ಮೆಂಟ್ ಬೇಕು. ಸೊ ಆ ದೃಷ್ಟಿಯಲ್ಲಿ ಯಾರ್ಯಾರಿಗೆ ಉಪನಿಷತ್ತು ಅಂತ ನೋಡಿದಾಗ, ನಾನು ಉಪನಿಷತ್ತಿನ ಎಕ್ಸಾಂಪಲ್ ತಗೊಂಡೆ ಹೇಳ್ತಾ ಇದ್ದೀನಿ. ಯಂಗ್, ಇಫ್ ಯು ಆರ್ ಯಂಗ್ ಲೈಕ್ 8 year or 9 year old, you can learn Upanishad because Nachiketa was young. Nachiketa was a small boy. Second, adult. If you're an adult like 18, 20, 25, ಈಗ ಗ್ರಾಜುಯೇಷನ್ ಮುಗಿಸಿರುವಂತವ್ರು, ಶ್ವೇತಕೇತು in Chandogya Upanishad, you will get to know what is it. The third, if you are a woman, ನೆನ್ನೆ ಹಲವಾರು ಜನಕ್ಕೆ ಪ್ರಶ್ನೆ ಇತ್ತು, ಹೆಣ್ಮಕ್ಳು ವೇದ ಅಥವಾ ಉಪನಿಷತ್ ಕಲಿಬಹುದಾ ಅಂತ. ಖಂಡಿತವಾಗ್ಲೂ ಹೌದು. ಯಾಕಂದ್ರೆ ಹಲವಾರು ಜನ ಋಷಿಕೆಯರೇ ಹೆಣ್ಣು. ವಾಗಂಭರಣಿ ಋಷಿ, ಲೋಪಾಮುದ್ರ, ಈ ತರ ಹಲವಾರು ಜನ ಬಂದಿದ್ದಾರೆ. ಇಲ್ಲಿ ಉಪನಿಷತ್ ನಲ್ಲಿ ಬರೋದು ಗಾರ್ಗಿ. ಅಷ್ಟೇನಾ? ಮುಂದಕ್ಕೆ ಹೋದ್ರೆ ಸೋಷಿಯಲಿ ಡಿಪ್ರೈವ್ಡ್ ಅಂತ, ನಾವು ಔಟ್ಕಾಸ್ಟ್ ಅಂತ ಅಥವಾ ಕೀಳು ಜನ ಅಂತ ನಾವು ಒಬ್ಬೊಬ್ರನ್ನ ಕರಿತಾ ಇದ್ವಿ. ಇವತ್ತಲ್ಲ, ಕರಿತಾ ಇದ್ದಂತದ್ರಲ್ಲಿ ಸತ್ಯಕಾಮ ಜಾಬಾಲ ಅಂತ. ತಂದೆ ಯಾರು ಅಂತಾನೆ ಗೊತ್ತಿಲ್ಲ, ತಾಯಿ ದಾಸಿ. ಹೇಳ್ಬೇಕು ಅಂತಂದ್ರೆ ಇನ್ನೂ ಡೈರೆಕ್ಟ್ ವರ್ಡ್ಸ್ ಅಲ್ಲಿ ವೇಶ್ಯೆಯ ಮಗನಾಗಿದ್ದವನನ್ನ ಅವನು ಕೂಡ ಋಷಿಯಾಗಿ ಬೆಳೆದಿದ್ದು ಉಪನಿಷತ್. ಬರೀ ಕಲಿತಿದ್ದಲ್ಲ, ಅವನು ಆಮೇಲೆ ಮುಂದೆ ಹೇಳ್ಕೊಡುವಂತ ವ್ಯಕ್ತಿ ಆಗ್ತಾನೆ. ಇಷ್ಟೇ ಅಲ್ಲದೆ ಗೃಹಸ್ಥನಾದ್ರೆ, ಇಫ್ ಯು ಆರ್ ಎ ಹೌಸ್ ಹೋಲ್ಡರ್, ಯು ಸ್ಟಿಲ್ ಕ್ಯಾನ್ ಹ್ಯಾವ್ ದ ಉಪನಿಷದಿಕ್ ನಾಲೆಜ್. ಉದ್ದಾಲಕ ಮಹರ್ಷಿ. ಇಫ್ ಯು ಆರ್ ಅ ದೇವತಾ, ನೀವು ಒಬ್ಬ ಕಿಂಗ್ ಆದ್ರೆ ಜನಕ ಮಹಾರಾಜ, ನಾವೆಲ್ಲರೂ ಹಲವಾರು ಜನ ಕೇಳಿದೀವಿ. ನೀವು ದೇವತೆಗಳನ್ನು ತಗೊಂಡ್ರು ಕೂಡ, ದೇವತೆಗಳಿಗೂ ಕೂಡ ಇಂಥದ್ ಬೇಕು. ಇಂದ್ರ ಕೂಡ ಹೋದ. ಇನ್ನು ಇಫ್ ಯು ಆರ್ ಅ ಸನ್ಯಾಸಿ, then also you can go for this knowledge of key to happiness through ಯಾಜ್ಞವಲ್ಕ್ಯ. ಅಂದ್ರೆ ಗೊತ್ತಾಗತ್ತೆ, ನಮ್ಮ ದೇಶದ ನಾಲೆಜ್, ಜ್ಞಾನ ಭಂಡಾರ ಯಾರಿಗೂ ಒಬ್ಬರಿಗಾಗಲ್ಲ, ಎಲ್ಲರಿಗೂ ಉಂಟು. ಯಾರಿಗಿಲ್ಲ? ಎಲ್ಲರಿಗೂ ಉಂಟು. ನೀವು ಯಾವುದೇ ಭಾಗದಲ್ಲಿದ್ರು, ಎಷ್ಟೇ ವಯಸ್ಸಿನಲ್ಲಿದ್ರು ಕೂಡ ನೋಡಬಹುದು. ನಿಮ್ಮಲ್ಲಿ ಹಲವಾರು ಜನಕ್ಕೆ ಅನ್ನಿಸ್ತಾ ಇದೆ, ನಿನ್ನೆ ಸರ್ ನೀವು ಹೇಳುವಾಗ ಉಪನಿಷತ್ ಅಂದ್ರೆ ಬರೀ ಸನ್ಯಾಸಕ್ಕೆ ಅಂತ ಹೇಳಿದ್ರಲ್ಲ, ಬ್ರಾಹ್ಮಣ ಒಬ್ಬರಿಗೆ, ಸಂಹಿತೆ ಒಬ್ಬರಿಗೆ, ಆರಣ್ಯಕ ಒಬ್ಬರಿಗೆ, ಉಪನಿಷತ್ ಒಬ್ಬರಿಗೆ ಅಂತ. ಅದು ಮಾನಸಿಕತೆ ಮೇಲೆ ಹೋಗುತ್ತೆ. ಸನ್ಯಾಸ ಆಶ್ರಮ ಅಂದ್ರೆ ನಾವು ಕಾವಿ ಬಟ್ಟೆ ಹಾಕೋಬೇಕು ಅಂತಲ್ಲ, ಆದ್ರೆ ಮಾನಸಿಕತೆಯಲ್ಲಿ ಆ ರೀತಿ ಆದಾಗ 8 ವರ್ಷದ ಹುಡುಗ ಕೂಡ ಮಾಡಬಹುದು, 80 ವರ್ಷದ ವ್ಯಕ್ತಿ ಕೂಡ ಮಾಡಬಹುದು, ಹೌಸ್ ಹೋಲ್ಡರ್ ಆದ್ರೂ ಮಾಡಬಹುದು, ಕಿಂಗ್ ಆದ್ರೂ ಮಾಡಬಹುದು. ಎಲ್ಲರಿಗೂ ಬೇಕಾಗಿರುವಂತ ನಾಲೆಜ್, ದಟ್ ಇಸ್ ಉಪನಿಷದಿಕ್ ನಾಲೆಜ್. ಸೊ ಲೆಟ್ಸ್ ಗೆಟ್ ಇನ್ ಟು ವಾಟ್ ಇಸ್ ದೇರ್ ಇನ್ ದಿಸ್ ಉಪನಿಷದಿಕ್ ನಾಲೆಜ್. ಅಂಡ್ ಇದನ್ನ ನಾನಿನ್ನು ಹೆಚ್ಚು ಸಮಯ ತಗೊಳ್ಳದೆ, I will directly get in to the main aspect of Upanishads through one story, which we all probably would have heard, but today I'm dealing with a different perspective. And that Upanishad is, next slide, Kathopanishad, a dialogue with the death. ನೋಡಿ, ಈ ಕಥೆಯನ್ನ ನೋಡೋಣ. It's called as a great secret, dialogue with the death. ನಿಮ್ಮಲ್ಲಿ ಹಲವಾರು ಜನಕ್ಕೆ ಅನ್ನಿಸ್ತಾ ಇದೆ, ಡೆತ್ ಅಂದ ತಕ್ಷಣ ಭಯ ಆಗತ್ತೆ. ನಮ್ಮಲ್ಲಿ ಯಾರಿಗಾರು ಸೆಕ್ಯೂರಿಟಿ ಬೇಕು ಅಂತಂದ್ರೆ, ಯಾಕಂದ್ರೆ ನಾನು ಸಾಯಬಾರದು, ನಾನು ಯಾವಾಗ ಹ್ಯಾಪಿ ಆಗಿರ್ತೀನಿ, ನಾನು ಸಾಯದಲ್ಲೇ ಇದ್ರಿ ಅಂತ. ನನಗೆ ಯಾವಾಗ ಶಾಂತಿ, ನಾನು ಸಾಯೋದಿಲ್ಲ ಅಂತ ಗ್ಯಾರಂಟಿ ಗೊತ್ತಾದ್ರೆ ಅಂತ. ಆದ್ರೆ ಇಲ್ಲಿ ಕಠೋಪನಿಷತ್ನಲ್ಲಿ ವಿಚಾರ ಬರೋದು ಒಂದು
ಡೈಲಾಗ್ ವಿತ್ ದ ಡೆತ್ಸ್. ಈ ಕಥೆಯನ್ನ ಕೇಳಿಸ್ಕೊಳ್ಳೋಣ. ಅಂಡ್ ಈ ಕಥೆಯನ್ನ ಕೇಳಿಸ್ಕೊಳ್ತಾ, ಕಥೆಯನ್ನ ಹಲವಾರು ಜನ ಕೇಳಿಸ್ಕೊಂಡಿರ್ತೀವಿ. ಇವತ್ತು ನಾವು ಕೇಳಿಸ್ಕೊಳ್ಳುವಂತ ವಿಚಾರ ಏನಂದ್ರೆ, ಕಥೆಯಲ್ಲಿ ಬರುವಂತಹ ಈ ಉಪನಿಷತ್ತನ್ನ ಕಲಿಯೋದಕ್ಕೆ ಬೇಕಾಗಿರುವಂತಹ ಕ್ವಾಲಿಫಿಕೇಶನ್. ಇವತ್ತು ನೀವು ಮೆಡಿಕಲ್ ಸೀಟ್ ಸಿಕ್ಕಬೇಕು ಅಂದ್ರೆ ನೀಟ್ ಎಕ್ಸಾಮ್ ಪಾಸ್ ಮಾಡಬೇಕು. ನೀವು IITs ಹೋಗ್ಬೇಕು ಅಂದ್ರೆ JEE ಪಾಸ್ ಮಾಡಬೇಕು. ನೀವು IIMs ಅಲ್ಲಿ ಮಾಡ್ಬೇಕು ಅಂದ್ರೆ ಕ್ಯಾಟ್ ಪಾಸ್ ಮಾಡಬೇಕು. ಹಾಗಾದ್ರೆ ಉಪನಿಷತ್ತಿಕ್ ನಾಲೆಜ್ ಬೇಕು ಅಂದ್ರೆ ಯಾವ ಕ್ವಾಲಿಫಿಕೇಶನ್ಸ್ ಇರಬೇಕು ಅನ್ನೋದನ್ನ ಈ ಕಥೆಯ ಮೂಲಕ ಕೇಳಿಸ್ಕೊಂಡು ಹಲವಾರು ಜನ ಗೊತ್ತು, ಬಟ್ ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೀನಿ. ಒಬ್ಬ ಮಹಾಋಷಿ ಇದ್ದ, ವಾಜಶ್ರವಸ್ ಅಂತ. ಅವನು ಹಲವಾರು ರೀತಿಯ ದಾನಗಳನ್ನ ಮಾಡಿ ಪ್ರಸಿದ್ಧನಾಗಿದ್ದ. ಅದಕ್ಕೆ ವಾಜಶ್ರವಸ್, ಅನ್ನದಾನದಿಂದ ಫೇಮಸ್ ಆಗಿದ್ದ ವಾಜಶ್ರವಸ್ ಅಂತ ಅವನ ಹೆಸರು. ಅವನು ಒಂದು ದೊಡ್ಡ ಯಜ್ಞವನ್ನ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ದ. ಯಾಕೆ ಅಂದ್ರೆ ಜಗತ್ತನ್ನ ಗೆಲ್ಲಬೇಕು ಅಂತ. ಯೋಚನೆ ಮಾಡಿ, ಜಗತ್ತನ್ನ ಗೆಲ್ಲಬೇಕು ಅಂದ್ರೆ ಯಜ್ಞ ಮಾಡೋದ್ರಾಗತ್ತಾ ಅಂತ. ನೀವು ವೆಸ್ಟರ್ನ್ ಕಡೆಗೆ ಹೋದ್ರೆ ಗ್ರೀಕ್ ನ ಅಲೆಕ್ಸಾಂಡರ್ ಜಗತ್ತಿನಲ್ಲಿದ್ದಂತ ತಲೆಯನ್ನ ಕಟ್ ಮಾಡಿ ನಾನು ಜಗತ್ತನ್ನ ಗೆಲ್ಲಬೇಕು ಅಂದ್ರೆ, ಭಾರತದಲ್ಲಿ ಋಷಿಗಳು ಯಜ್ಞವನ್ನ ಮಾಡಿ, ಯಜ್ಞ ಅಂದ್ರೆ ಯಾವುದು, ವಿಶ್ವಜಿತ್ ಯಜ್ಞ ಅಂತ ಇತ್ತು. ವಿಶ್ವಜಿತ್ ಯಜ್ಞ ಪರ್ಫಾರ್ಮ್ ಮಾಡೋದು ಹೇಗೆ ಅಂದ್ರೆ, ತನ್ನದೆನ್ನೆಲ್ಲವನ್ನ ಯಾರು ಬೇರೆಯವ್ರು ಕೊಡ್ತಾರೋ ಅವನು ವಿಶ್ವಕ್ಕೆ ಜಯಿಸ್ದಂಗಾಗತ್ತೆ ಅಂತ. ಆ ಯಜ್ಞವನ್ನ ಮಾಡ್ತೀನಿ ಅಂತ ಹೇಳಿ ತನ್ನದನ್ನೆಲ್ಲವನ್ನ ಕೊಡ್ತೀನಿ ಅಂತ ಹೇಳಿ ವಿಶ್ವಜಿತ್ ಯಾಗವನ್ನ ಮಾಡ್ಲಿಕ್ಕೆ ತಯಾರಾಗಿದ್ದಾನೆ. ದೊಡ್ಡ ಯಜ್ಞ ಮಂಟಪ, ಎಲ್ಲ ಸಿದ್ಧತೆಗಳಾಗಿದೆ, ಯಜ್ಞವೆಲ್ಲ ಪೂರ್ಣವಾಗಿದೆ. ಎಲ್ಲವೂ ಆದ್ಮೇಲೆ ಯಜ್ಞದ ಭಾಗವಾಗಿ ದಾನ, ಚಾರಿಟಿ ಇಸ್ ಇಂಪಾರ್ಟೆಂಟ್ ಥಿಂಗ್. ಈವನ್ ಟುಡೇ ವಿ ಹ್ಯಾವ್ ಟು ಬಿಲೀವ್ ದಟ್ ಚಾರಿಟಿ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಈ ಚಾರಿಟಿಯನ್ನ ನೋಡಿದಾಗ ಅವನ ಹತ್ರ ಇದ್ದಂತ ಅದನ್ನ ಚಾರಿಟಿಯಲ್ಲಿ ಕೊಡ್ತಾ ಇದ್ದಾನೆ, ದಾನದಲ್ಲಿ. ಆದ್ರೆ ಅದನ್ನ ನೋಡ್ತಾ ಇದ್ದಂತ ವ್ಯಕ್ತಿ ಇನ್ನೊಬ್ಬ, ಅವನ ಮಗ, 9 ವರ್ಷದ ಹುಡುಗ ನಚಿಕೇತ. ನೋಡ್ತಾ ಇದ್ದಾನೆ ಅಪ್ಪ ಏನು ಕೆಲಸ ಮಾಡ್ತಾ ಇದಾರೆ, ಅಪ್ಪ ಏನ್ ಕೆಲಸ ಮಾಡ್ತಾ ಇದಾರೆ ಅಂತ. ಅವ್ರು ದಾನ ಮಾಡ್ತಾ ಇದ್ದದನ್ನ ನೋಡ್ತಾ 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 ಅವನಿಗೆ ಕ್ವೆಶ್ಚನ್ ಬರ್ಲಿಕ್ಕೆ ಶುರು ಆಯ್ತು, ಅಪ್ಪ ಏನ್ ಮಾಡ್ತಾ ಇದಾರೆ ಅಂತ. ಶಾಕ್. ಯಾಕೆ ಅಂತಂದ್ರೆ ಅವ್ರು ಕೊಡ್ತಾ ಇದ್ದಂತ ಹಸುಗಳು ಗೊಡ್ಡ ಹಸುಗಳು, ಹಾಲು ಕರಿಯಲಿಕ್ಕೆ ಆಗೋದಿಲ್ಲ, ಇನ್ನು ಕರುವನ್ನ ಹಾಕ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಜೀರ್ಣಿಸ್ಕೊಳ್ಳುವಂತ ಶಕ್ತಿಯೂ ಕೂಡ ಇಲ್ಲ. ಅಂತ ಹಸುಗಳನ್ನ ದಾನ ಮಾಡ್ತಾ ಇದ್ರು. ಅಲ್ಲಿ ತಗೊಂಡಂತ ವ್ಯಕ್ತಿಗಳು ಅದನ್ನ ಮನೆಗೆ ತಗೊಂಡ್ ಹೋಗೋಕ್ ಮುಂಚೆ ಅದು ಸತ್ತು ಹೋಗ್ತಿತ್ತು. ಅದ್ರ ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ ದಾನ ತಗೊಂಡವರೇ ಖರ್ಚು ಮಾಡ್ಬೇಕಾಗಿ ಬರ್ತಾ ಇತ್ತು. ಇಂಥದನ್ನ ನೋಡಿದಾಗ ನಚಿಕೇತ ಅಂದ, ಇಂಥ ದಾನ ಮಾಡಿದ್ರೆ ಪುಣ್ಯ ಬರೋದಿಲ್ಲ, ಪಾಪ ಬರುತ್ತೆ ಅಂತ. ಆದ್ರೆ ಈ ಪ್ರಶ್ನೆ ಅವನನ್ನ ಇನ್ನೂ ಡೀಪ್ ಹೋಯ್ತು. ಆಗ ಅನಿಸ್ತು, ವಿಶ್ವಚಿತ್ ಜಾಗ ಅಂದ್ರೆ ತನ್ನದನ್ನ ಎಲ್ಲವನ್ನ ಕೊಡಬೇಕು ಅಂತ. ಮಗನಾಗಿ ನಾನು ಕೂಡ ಅಪ್ಪನ ಆಸ್ತಿ ಅಲ್ವಾ, ನನ್ನನ್ನ ಯಾರಕ್ ಕೊಡ್ತಾರೆ? ಅಪ್ಪನ ಹತ್ರ ಹೋದ, ಕೇಳ್ದ, ಅಪ್ಪ ನೀನ್ ನನ್ನ ಯಾರಕ್ ಕೊಡ್ತೀಯಾ ಅಂತ. ಅಪ್ಪ ಹಲವಾರು ದಾನ ಮಾಡ್ತಾ ಇದಾರೆ, ಬ್ಯುಸಿ ಆಗಿದ್ದಾರೆ, ಆ ಕಡೆ ಹೋಗು ಅಂದ್ರು. 2ನೇ ಸರಿ ಹೋದ, ಅಪ್ಪ ನನ್ನ ನೀವ್ ಯಾರಕ್ ದಾನ ಮಾಡ್ತಿದ್ದೀರಾ ಅಂತ. ಕೋಪ ಬರ್ಸ್ಬೇಡ, ಹೋಗು ಅಂದ್ರು. 3ನೇ ಸರಿ ಹೋಗಿ ಪೀಡಿಸ್ದ, ಅಪ್ಪ ನನ್ನನ್ನು ಯಾರಕ್ ದಾನ ಮಾಡ್ತಾ ಇದ್ದೀರಾ ಹೇಳಿ ಅಂತ. ಇವತ್ತಿನ ತಂದೆ ತಾಯಿ ಅಂದ್ರು ಇಂಗ್ಲಿಷ್ ಅಲ್ಲಿ ಹೇಳಿದಾರೆ, ಗೋ ಟು ಹೆಲ್ ಅಂತ ಹೇಳ್ತೀವಲ್ಲ, ಅದನ್ನೇ ಕಾವ್ಯಾತ್ಮಕವಾಗಿ ಅವತ್ತಿನ ವಾಜಶ್ರವಸ್ ಋಷಿ ಹೇಳ್ದ, ನಿನ್ನನ್ನ ಯಮನಿಗೆ ದಾನ ಮಾಡ್ತಾ ಇದೀನಿ, ಹೋಗು ಅಂತ. ಅದನ್ನ ಕೇಳಿಸ್ಕೊಂಡಂತ ನಚಿಕೇತ ಒಂದು ಕ್ಷಣ ಬೆರಗಾಗಿ ಸೈಡ್ ಹೋಗಿ ಕುತ್ಕೊಂಡು ಯೋಚನೆ ಮಾಡ್ದ, ನನ್ನನ್ನ ದಾನ ಮಾಡಿದ್ಯಾರಿಗೆ? ಯಮನಿಗೆ. ಹಾಗ ನಾನು ಹೊರಡ್ಲಿಕ್ಕೆ ಸಿದ್ಧನಾಗ್ಬೇಕು ಅಂತ. ಆದ್ರೆ ಯಜ್ಞವನ್ನ ಮಾಡ್ತಾ ಇದ್ದಂತ ವ್ಯಕ್ತಿ ಕೋಪಕ್ಕೆ ಒಳಗಾದ ತಕ್ಷಣ ಆ ವ್ಯಕ್ತಿ ಗೊತ್ತಾಯ್ತು, ನಾನು ಕೋಪಕ್ಕೆ ಒಳಗಾಗಬಾರ್ದಾಗಿತ್ತು, ಈ ತಪ್ಪು ಮಾತಾಡ್ಬಿಟ್ನಲ್ಲ ಅಂತ ಹೇಳಿ ಮಗನ ಹೋಗಿ ಸಮಾಧಾನ ಮಾಡ್ತಾರೆ. ಮಗನೇ, ನಾನು ಕೋಪದಲ್ಲಿ ಹೇಳಿದೆ, ತಲೆಗೆ ಸೀರಿಯಸ್ ಆಗಿ ತಗೋಬೇಡ ಅಂತ. ಹಾಗಂತಾನೆ, ಅಪ್ಪ ಯಜ್ಞದ ಸಮಯದಲ್ಲಿ, ಯಾವುದೇ ಸಮಯದಲ್ಲಿ ಸತ್ಯವನ್ನ ಒಂದು ಸರಿ ನುಡಿದ್ರೆ ಮುಗೀತ್. ಯು ನೀಡ್ ಟು ಅಬೈಡ್ ಬೈ ದ ಟ್ರೂತ್, ಸತ್ಯಮೇವ ಜಯತೆ. ಆ ದೃಷ್ಟಿಯಿಂದ ಸತ್ಯವನ್ನ ತಗೊಂಡಿದೀವಿ, ನಾನು ಹೊರಡಕ್ ಸಿದ್ಧನಾಗಿದ್ದೀನಿ. ಇಲ್ಲಪ್ಪ ನೀನ್ ಹೋಗ್ಬೇಡ, ಸಾಯ್ಬೇಕಾಗಿ ಬರುತ್ತೆ ಹಾಗಿದ್ರೆ ಅಂತ. ನಾನು ಇವತ್ ಸಾಯ್ಲಿಲ್ಲ ಅಂದ್ರೆ ಯಾವತ್ತೂ ಸಾಯೋದೇ ಇಲ್ವಾ? ಯಾವುದೇ ವ್ಯಕ್ತಿ ಆದ್ರೂ ಸಾಯ್ಲೇಬೇಕಲ್ವಾ? ಇವತ್ತೇ ಹೋಗ್ತೀನಿ, ಅದ್ರ ಮೂಲಕ ನಾನ್ ನಿನ್ನ ಯಜ್ಞವನ್ನ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿ ಡೈರೆಕ್ಟ್ ಆಗಿ ಹೋಗ್ತಾನೆ. ಹೋಗಿ ಸೂಕ್ಷ್ಮ ಶರೀರದಿಂದ ಯಮಲೋಕಕ್ಕೆ ಹೋಗಿ 3 ದಿನ ಕಾಯ್ತಾನೆ. ಯಮ 3 ದಿನ ಆದ್ಮೇಲೆ ಬರ್ತಾನೆ. ಬಂದ ಮೇಲೆ ಮೀಟ್ ಮಾಡ್ತಾನೆ ಯಮ. 3 ದಿನದಿಂದ ಕಾಯ್ತಾ ಇದ್ದಂತ ಈ ವಟುವನ್ನ ನೋಡಿ, ಐ ಹ್ಯಾವ್ ಮೇಡ್ ಅ ಬಿಗ್ ಮಿಸ್ಟೇಕ್. ಅತಿಥಿ ದೇವೋ ಭವ ಅಂತ ಕರೆಯುವಂತಹ ದೇಶ ಸಂಸ್ಕೃತಿಯಲ್ಲಿ 3 ದಿನ ಮನೆಗೆ ಬಂದವನನ್ನ ಸ್ವೀಕಾರ ಮಾಡ್ದಲ್ಲಿರೋದಕ್ಕೋಸ್ಕರ ನಿನಗೆ 3 ವರ ಕೇಳ್ತೀನಿ, ಏನ್ ಕೇಳ್ತೀಯ ಕೇಳು ಅಂತ. ಆಗ ಕಠೋಪನಿಷತ್ ನಲ್ಲಿ ಬರುವಂತ ವಿಚಾರ, ನಚಿಕೇತ ಕೇಳ್ತಾನೆ, ನನಗೆ ಮೊದಲನೇ ವರ ಏನ್ ಬೇಕು ಅಂತ ಅಂದ್ರೆ, ನನ್ನ ಅಪ್ಪನಿಗೆ ಕೋಪ ಏನಿದೆ ಅದು ಹೋಗ್ಬೇಕು, ವಾಪಸ್ ಅಂದ್ರೆ ಕೋಪವೇ ಬರದಲೇ ಇರೋ ರೀತಿ ಆಗ್ಬೇಕು ಅಂತ. ಅದಕ್ಕೆ ಖಂಡಿತ ಗಿವನ್. 2ನೇ ವರ ಏನ್ ಬೇಕು ಅಂತ ಕೇಳಿದಾಗ, ಹಲವಾರು ಜನ ಭೂಮಿಯಲ್ಲಿ ಸ್ವರ್ಗದ ಆಸೆಯನ್ನ ಇಟ್ಕೊಂಡಿದ್ದಾರೆ. ಸ್ವರ್ಗಕ್ಕೆ ಹೋದ್ರೆ ತುಂಬಾ ಎಂಜಾಯ್ಮೆಂಟ್, ಎಂಟರ್ಟೈನ್ಮೆಂಟ್ ಅಂತೆಲ್ಲ ಮಾತಾಡ್ತಾ ಇದಾರೆ. ಆ ಸ್ವರ್ಗಕ್ಕೆ ಹೋಗುವ ದಾರಿಯನ್ನ ನಾನು ಕಲಿಬೇಕು ಅಂತ ಇದೀನಿ, ಹೇಳ್ಕೊಡು ಅಂತ. ಯಮ ಆಯ್ತು ಹೇಳ್ಕೊಡ್ತೀನಿ ಅಂತ ಆಗ್ಲೇ ಹೇಳ್ಕೊಡ್ತಾನೆ. ಆ ಕ್ಷಣದಲ್ಲಿ ಅವನ ಮೇಧಾಶಕ್ತಿ, ಮೆಮರಿ ಪವರ್ ಎಷ್ಟರ ಮಟ್ಟಿಗಿತ್ತು ಅಂತ ಅಂದ್ರೆ, ಅಷ್ಟನ್ನು ಬೈ ಹಾರ್ಟ್ ಮಾಡಿ ಅಲ್ಲೇ ಆ ಕ್ಷಣದಲ್ಲೇ ಹೇಳ್ತಾನೆ. ಅದನ್ನ ಕೇಳಿಸ್ಕೊಂಡು ಯಮ ಅಂತಾನೆ, ವಾವ್,
ಇಂಥ ಸ್ಟೂಡೆಂಟ್ ನೀನು. ಸೊ ಈ ಹೆಸರನ್ನೇ ನಾನು ಹೇಳ್ತೀನಿ, ದಿಸ್ ಇಸ್ ಕಾಲ್ಡ್ ಆಸ್ ನಾಚಿಕೇತಾಗ್ನಿ ವಿದ್ಯೆ ಅಂತ. ಇವತ್ತು ಕೂಡ ಅದನ್ನ ನಾಚಿಕೇತಾಗ್ನಿ ವಿದ್ಯೆ ಅಂತಾನೆ ಕರಿತೀವಿ. ಸೊ ಅದನ್ನ ಆಗತ್ತೆ. ಇನ್ನು ಮೂರನೇ ವರ ಏನ್ ಬೇಕು ಅಂತ ಕೇಳಿದಾಗ ಅವನ್ ಕೇಳ್ತಾನೆ, ನನಗೆ ಕೀ ಟು ಫುಲ್ಫಿಲ್ಮೆಂಟ್. ಇವತ್ತಿನ ಟಾಪಿಕ್ ನಾವೇನಿದೆ, ಕೀ ಟು ಫುಲ್ಫಿಲ್ಮೆಂಟ್. ಆಕ್ಚುಲಿ ಅವ್ನು ಕೇಳಿದ ಬೇರೆ ರೀತಿ, ನಾನು ಅದನ್ನು ಉಪಯೋಗಿಸ್ತಾ ಇಲ್ಲ, ಯಾಕಂದ್ರೆ ರಿವೀಲ್ ಆಗ್ಬಿಡತ್ತೆ ಅಂತ. ಹಿ ಆಸ್ಕ್, ಐ ವಾಂಟ್ ಟು ನೋ ದ ಕೀ ಟು ಫುಲ್ಫಿಲ್ಮೆಂಟ್. ಹಾಗಂತಾನೆ ಯಮ, ಅದೊಂದು ಬೇಡಪ್ಪ, ಅದೊಂದು ಕೇಳ್ಬೇಡ, ಇನ್ ಏನಾರು ಕೇಳು ಅಂತ. ಇಲ್ಲ, ನಂಗೆ ಅದನ್ನೇ ಕೊಡು ಅಂತ. ಆಗ ಯಮ ಟೆಂಪ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ನೋಡು, ನಿಂಗೆ ಭೂಮಿಗೆ ವಾಪಸ್ ನಿನಗೆ ಜನ್ಮ ಕೊಟ್ಟು ಕಳಿಸ್ತೀನಿ, 1000 ವರ್ಷಗಳ ಕಾಲ ಇಡೀ ಭೂಮಿಯಲ್ಲಿ ನೀನು ರಾಜನಾಗಿ ಇರಬಹುದು, ಹೋಗು, ಈ ವರ ಮಾತ್ರ ಕೇಳ್ಬೇಡ ಅಂತ. ಅವನಂತಾನೆ, ಫುಲ್ಫಿಲ್ಮೆಂಟ್ ಸಿಗತ್ತಾ ಅಂತ. ಫುಲ್ಫಿಲ್ಮೆಂಟ್ ಡೌಟು ಅಂತಾನೆ. ಹಾಗಾದ್ರೆ ನಂಗೆ ಬೇಡ ಅಂತ. ಮತ್ತೆ ಅದೇ ಪ್ರಶ್ನೆ ಕೇಳಿದಾಗ ಮತ್ತೆ ಯಮ ಅಂತಾನೆ, ನೋಡಪ್ಪ, ಈ ವಿದ್ಯೆ ಇದೆಯಲ್ಲ, ಇದು ದೇವತೆಗಳಿಗೂ ತುಂಬಾ ಕಷ್ಟ ಕಾಂಪ್ರಹೆಂಡ್ ಮಾಡ್ಲಿಕ್ಕೆ. ಇಟ್ ಇಸ್ ಈವನ್ ಡಿಫಿಕಲ್ಟ್, ದುರ್ವಿಜ್ಞೇಯ. ಸೊ ಇದ್ ನಿಂಗೆ ಬೇಡ ಅಂತಾನೆ. ದೇವತೆಗಳಿಗೂ ಗೊತ್ತಾಗದಲ್ಲರೂ ವಿದ್ಯೆ ಇದೆ, ಅದು ನಿನಗ್ ಗೊತ್ತಿದೆ ಅಂದ್ರೆ ನಾನು ಅದನ್ನೇ ಕಲಿಬೇಕು ಅಂತಾನೆ. ಹಲವಾರು ಟೆಂಪ್ಟೇಷನ್ಗಳು, ನಿನಗ್ ದುಡ್ಡು ಬೇಕಾ, ಹೆಣ್ಣು ಬೇಕಾ, ಯಾವ್ಯಾವ್ದು ಬೇಕು ಕೊಡ್ತೀನಿ ಎಲ್ಲವನ್ನು ಅಂತಂದಾಗ ಎಲ್ಲವನ್ನ ರಿಜೆಕ್ಟ್ ಮಾಡ್ತಾನೆ. ಕೊನೆ ಕೇಳ್ತಾನೆ, ನನಗೆ ಆ ಫುಲ್ಫಿಲ್ಮೆಂಟ್ ನೇ ಕೊಡು ಅಂತ. ಇದ್ರಲ್ಲಿ ಗೊತ್ತಾಗತ್ತೆ ಆಮೇಲೆ ಅವನು ಆ ಫುಲ್ಫಿಲ್ಮೆಂಟ್, ದ ಕೀ ಟು ಫುಲ್ಫಿಲ್ಮೆಂಟ್ ನ ಹೇಳೋದೇ ಕಠೋಪನಿಷತ್. ಅದರ ವಿಚಾರವಾಗಿ ನಾವು ನೋಡಿದಾಗ ಸ್ಲೈಡ್ಸ್ಗೆ ಹೋಗೋಣ. ಇಲ್ಲಿ 3 ವರಗಳನ್ನ ಕೇಳ್ದ ನಚಿಕೇತ. ಆ 3 ವರಗಳಲ್ಲಿ ನಮ್ಗೆ ಗೊತ್ತಾಗೋದು ವಾಟ್ ಆರ್ ದ ವ್ಯಾಲ್ಯೂಸ್ ಎನಿ ಸೀಕರ್ ದಟ್ ನೀಡ್ಸ್ ಟು ಹ್ಯಾವ್ ಬಿಫೋರ್ ಗೋಯಿಂಗ್ ಟು ದ ಉಪನಿಷತ್ಸ್. 3 ವರಗಳನ್ನು ಕೇಳಿದ್ನಲ್ಲ. ಫಸ್ಟ್ ಕೇಳಿದಿನು ಫ್ಯಾಮಿಲಿ ಫಸ್ಟ್. ಫ್ಯಾಮಿಲಿಯರ್ ಕೇಳ್ದ, ನನ್ನ ತಂದೆಗೆ ಒಳ್ಳೇದಾಗಬೇಕು ಅಂತ, ತನ್ನ ಬಗ್ಗೆ ಕೇಳಲಿಲ್ಲ. ಸೆಕೆಂಡ್, ಇಡೀ ಭೂಮಿಯಲ್ಲಿದ್ದಂತ ಜನಾಂಗ ಕೇಳ್ದ, ಸೊಸೈಟಿಗೆ ಒಳ್ಳೇದಾಗಬೇಕು ಅಂತ, ತನ್ನ ಬಗ್ಗೆ ಕೇಳಲಿಲ್ಲ. ಆ 2 ಆದ್ಮೇಲೆ 3ನೇದು ಕೊನೆಯ ವರವನ್ನ ತನ್ನ ಫುಲ್ಫಿಲ್ಮೆಂಟ್ ಕೇಳ್ದ. ನಾವಾಗಿದ್ರೆ ವರ ಕೇಳೋಂದ್ರೆ ವಿ ವುಡ್ ಗೋ ವಿತ್ ಅ ಬಿಗ್ ವಿಶ್ ಲಿಸ್ಟ್, ನನಗೆ ಇದ್ ಕೊಡು, ಇದ್ ಕೊಡು, ಇದ್ ಕೊಡು ಅಂತ. ಆದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಈಸ್ ಸೆಲ್ಫ್ಲೆಸ್ನೆಸ್. ಡು ಯು ಹ್ಯಾವ್ ದಟ್ ಸೆಲ್ಫ್ಲೆಸ್ನೆಸ್? ಯು ಆರ್ ರೆಡಿ ಫಾರ್ ಇಟ್. ಆದ್ರೆ ಬರೀ ವ್ಯಾಲ್ಯೂಸ್ ಅಷ್ಟೇ ಅಲ್ಲ, ದೇರ್ ಆರ್ ಫ್ಯೂ ಕ್ವಾಲಿಫಿಕೇಶನ್ಸ್ ದಟ್ ಆರ್ ರಿಕ್ವೈರ್ಡ್ ಟು ಬಿಕಮ್ ಉಪನಿಷತಿಕ್ ಸ್ಟೂಡೆಂಟ್. ಯಾವುದು ಅಂತಂದಾಗ ಬ್ಯಾಕ್ ತಗೋಣ. ಕರೆಕ್ಟ್. 4 ಇದರಲ್ಲೇ ಬಂದಂತ ವಿಚಾರಗಳು. 4 Ds ಅಂತ ಕರಿತೀವಿ. 4 Ds are required. What are the 4 Ds ಅಂತಂದಾಗ the first D is discrimination. Discrimination ಅಂತಂದ್ರೆ ವಿವೇಕ ಅಂತ. ನಿತ್ಯ ಅನಿತ್ಯ ವಿವೇಕ. ವಾಟ್ ಇಸ್ ಪರ್ಮನೆಂಟ್, ವಾಟ್ ಇಸ್ ಇಂಪರ್ಮನೆಂಟ್. ಅವನು ಗೊತ್ತಾಯ್ತು, ಈ ನಾನು ರಾಜನಾಗಿ ಬೆಳೆದ್ರೆ ಅದು ಪರ್ಮನೆನ್ಸ್ ಅಲ್ಲ, ನನಗೆ ದುಡ್ಡು ಸಿಕ್ಕಿದ್ರೆ ಅದು ಪರ್ಮನೆನ್ಸ್ ಅಲ್ಲ, ಯಾವುದೂ ಪರ್ಮನೆಂಟ್ ಅಲ್ಲ. ಯಾವುದು ಪರ್ಮನೆಂಟ್ ಅಂದ್ರೆ ಫುಲ್ಫಿಲ್ಮೆಂಟ್ ಪರ್ಮನೆಂಟ್ ಅಂತ. ಅದು ನಮ್ಮಲ್ಲಿದ್ಯಾ? ನಾವು ಆರ್ ವಿ ಲುಕಿಂಗ್ ಫಾರ್ ದ ಪರ್ಮನೆಂಟ್ ಆರ್ ಟೆಂಪರರಿ ಥಿಂಗ್ಸ್? ಸೆಕೆಂಡ್, ಡಿಸ್ಪ್ಯಾಷನ್, ವೈರಾಗ್ಯ. ವೈರಾಗ್ಯ ಅಂದ್ರೆ ಹೆದರ್ಕೋಬೇಡಿ, ಸನ್ಯಾಸಿಯಾಗಿ ಹೋಗ್ಬೇಕು ಅಂತಲ್ಲ. ಪರ್ಮನೆಂಟ್ ನ ಹಿಡ್ಕೊಂಡು ಇಂಪರ್ಮನೆಂಟ್ ನ ಬಿಡೋದು. ಯಾವ್ಯಾವ್ದು ಇಂಪರ್ಮನೆಂಟ್ ಅದನ್ನ ಬಿಟ್ಟು ಪರ್ಮನೆಂಟ್ ನ ಹಿಡಿಯೋದು. ಡೋಂಟ್ ಯು ವಾಂಟ್ ದಟ್? ಈಗ ನೀವು ಯೋಚನೆ ಮಾಡಿ, ನೀವು ಸೈನ್ಸ್ ನ ಇಷ್ಟಪಡಬೇಕು ಅಂದ್ರೆ, ಸೈಂಟಿಸ್ಟ್ ಆಗಬೇಕು ಅಂತಂದ್ರೆ ಸೈನ್ಸ್ ನ ಗಟ್ಟಿಯಾಗಿ ಹಿಡಿತೀರಾ, ಬೇರೆ ಎಲ್ಲವನ್ನ ಬಿಡ್ತೀರಾ. ಹಾಗೆ ನಿಮಗೆ ಫುಲ್ಫಿಲ್ಮೆಂಟ್ ಬೇಕು ಅಂದ್ರೆ ಫುಲ್ಫಿಲ್ಮೆಂಟ್ ನ ಗಟ್ಟಿಯಾಗಿ ಹಿಡಿತೀರಾ, ಬೇರೆದನ್ನ ಬಿಡ್ತೀರಾ. ದಟ್ ಇಸ್ ಕಾಲ್ಡ್ ಡಿಸ್ಪ್ಯಾಷನ್. ದ ಥರ್ಡ್, ಡಿಸಿಪ್ಲಿನ್, ಮೈಂಡ್ ಅಂಡ್ ಸೆನ್ಸ್ ಡಿಸಿಪ್ಲಿನ್. That is very much required. And the fourth one is desire. Desire to know what is that. Desire to know the ultimate reality. So the 4 Ds: discrimination between the real and unreal, permanent and impermanent. Second, dispassion towards the unreal, desire to know the real, and discipline to regulate my senses and mind. So ishtidre we can directly enter into the Upanishads. ಅಲ್ಲಿ ಸೆನ್ಸ್ ಆಫ್ ಫುಲ್ಫಿಲ್ಮೆಂಟ್ ಗೆ ಕೇಳ್ದ ಅಂತಂದ್ವಿ ಕಠೋಪನಿಷತ್ ನಲ್ಲಿ. ಆದ್ರೆ ಒಂದೇ ಉಪನಿಷತ್ ಇದ್ದಿದ್ದು, ನಾನು 10 ಉಪನಿಷತ್ ಆಗ್ಲೇ ಹೇಳಿದೆ. ಆದ್ರೆ ಬೇರೆ ಬೇರೆ ಉಪನಿಷತ್ತಲ್ಲಿ ಯಾವ್ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದಾರೆ ಅಂತ ಒಂದ್ಸರಿ ನೋಡ್ಕೊಂಡು ವಿಲ್ ಡೈರೆಕ್ಟ್ಲಿ ಗೆಟ್ ಇನ್ ಟು ದ ಮೇನ್ ಟಾಪಿಕ್ ಆಫ್ ಹೌ ಟು ಗೆಟ್ ದ ಫುಲ್ಫಿಲ್ಮೆಂಟ್. ಸ್ಲೈಡ್ ನೆಕ್ಸ್ಟ್. ಸೊ ಮೊಟ್ಟ ಮೊದಲನೇದು ಬೃಹದಾರಣ್ಯಕ ಉಪನಿಷತ್ ಅಂತ ಬರುತ್ತೆ. ಬೃಹದ ಆರಣ್ಯಕ ತುಂಬಾ ದೊಡ್ಡದಾದಂತಹ ಉಪನಿಷತ್. ಅದರಲ್ಲಿ ಬರುವಂತಹ ಕಥೆ ಯಾಜ್ಞವಲ್ಕ್ಯ ಮತ್ತು ಮೈತ್ರೇಯಿ. ಒನ್ ಮೋರ್ ಲೇಡಿ. ನೋಡಿ, ಹೆಣ್ಮಕ್ಳು ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಇದ್ರು ಅನ್ನೋದು ಗೊತ್ತಾಗುತ್ತೆ. ಯಾಜ್ಞವಲ್ಕ್ಯರು ಅತ್ಯಂತ ದೊಡ್ಡ ಸಭೆಗೆ ಹೋಗಿ 1000 ಹೊಸಗಳನ್ನ ಗೆದ್ಕೊಂಡ್ ಬರ್ತಾರೆ. ಅತ್ಯಂತ ದೊಡ್ಡ ಗುರುಕುಲವನ್ನು ನಡೆಸಿ ಅತ್ಯಂತ ಶ್ರೀಮಂತವಾಗಿ ಕೂಡ ಇರ್ತಾರೆ. ಅವ್ರಿಗೆ ಸನ್ಯಾಸ ತಗೋಬೇಕು ಅಂತ ಮನಸ್ಸಿನಲ್ಲಿ ಡಿಸೈರ್ ಬರುತ್ತೆ. ಅವ್ರು ಹೊರಡ್ಲಿಕ್ಕೆ ಶುರುವಾಗ್ತಾರೆ. ಹೊರಡ್ಲಿಕ್ಕೆ ಶುರುವಾಗುವಾಗ ಅವರು ಅಲ್ಲಿದ್ದ ಅವ್ರಿಗೆ 2 ಹೆಂಡತಿಯರು, ಕಾತ್ಯಾಯಿನಿ ಮತ್ತು ಮೈತ್ರೇಯಿ.
ಇಬ್ಬರಿಗೂ ಕೂಡ ಕರೆದ್ಬಿಟ್ಟು ಹೇಳ್ತಾರೆ, ನಾನು ಸನ್ಯಾಸ ಸ್ವೀಕಾರ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ, ನನ್ನ ಹತ್ರ ಇರುವಂತಹ ಇಡೀ ಆಸ್ತಿಯನ್ನ 2 ಭಾಗವಾಗಿ ಮಾಡಿದೀನಿ, ಎರಡನ್ನು ಕೂಡ ಇಬ್ರು ಅನುಭವಿಸ್ಕೊಂಡು ಚೆನ್ನಾಗಿರಿ ಅಂತ. ಇವತ್ತು ನಾವು ಏನ್ ಕಾಂಪನ್ಸೇಷನ್ ಅಂತ ಕರಿತೀವಿ ಅದು. ಸೊ ಇಬ್ರಿಗೂ ಕೊಟ್ಟು ಹೇಳ್ತಾರೆ, ಕಾತ್ಯಾಯಿನಿ ವಾಸ್ ವೆರಿ ಹ್ಯಾಪಿ, ನನಗೆ ಹಾಫ್ ಸಿಕ್ತು, ಇಷ್ಟು ನನ್ನ ಲೈಫ್ ನ ಲೀಡ್ ಮಾಡ್ತೀನಿ ಅಂತ. ಮೈತ್ರೇಯಿ ವಾಸ್ ಅ ಬ್ರಹ್ಮವಾದಿನಿ, ಶಿ ವಾಸ್ ವೆರಿ ಇನ್ಕ್ವಿಸಿಟಿವ್. ಅವಳು ಕೇಳ್ತಾಳೆ, ಅಲ್ಲೇ ಬಂದಂತಹ ವಾಕ್ಯವನ್ನ ನಾವು ನೋಡ್ತೀವಿ, ಸ್ಕ್ರೀನ್ ನಲ್ಲಿ ಬಂದಂತಹ ವಾಕ್ಯವನ್ನ ನಾವು ನೋಡ್ತೀವಿ. ಏನಂತ ಅಂತಂದ್ರೆ, ನೀವು ಈಗ ಇಷ್ಟೊತ್ತು ಇದನ್ನೆಲ್ಲವನ್ನ ಕೊಟ್ಟು ಹೋಗ್ತಾ ಇದೀರಲ್ಲ, ಇಫ್ ಆಲ್ ಮೈ ಪೊಸಿಷನ್ಸ್ ವರ್ ಟು ಬಿಕಮ್ ದ ಎಂಟೈರ್ ಅರ್ತ್, ಟು ಫುಲ್ಫಿಲ್ ದ ಎಂಟೈರ್ ಅರ್ತ್, ವುಡ್ ದೇ ಬ್ರಿಂಗ್ ಮೀ ದ ಕಂಪ್ಲೀಟ್ ಫುಲ್ಫಿಲ್ಮೆಂಟ್? ಇದೆಲ್ಲವೂ ಕೂಡ ಪರಿಪೂರ್ಣತೆ ಸಿಗುತ್ತಾ ಅಂತ ಯಾಜ್ಞವಲ್ಕ್ಯರು ಹೇಳ್ತಾರೆ, ಖಂಡಿತ ಇಲ್ಲ ಅಂತ. ಹಾಗಾದ್ರೆ ನನಗೆ ಇದು ಬೇಡ, ನೀವ್ ಯಾವ್ದನ್ನ ಹುಡುಕೊಂಡು ಹೋಗ್ತಾ ಇದ್ರೋ ಅದು ಬೇಕು ಅಂತ ಅಂದಾಗ ಬರುವಂತಹ ವಿಷಯ ಯಾಜ್ಞವಲ್ಕ್ಯರ ಬೃಹದಾರಣ್ಯಕೋಪನಿಷತ್. ವಿಚಾರ ನಾನು ಹೇಳೋದಿಲ್ಲ. ಎರಡನೇವ್ರು ಬರೀ ಬೃಹದಾರಣ್ಯಕನ, ಎರಡನೇದು ಯಾವ್ದು ಬರುತ್ತೆ ಅಂತ ಅಂದಾಗ ನಾರದರು. ನಾರದರು ಅಂದ್ರೆ ನಮ್ಮಲ್ಲಿ ಹಲವಾರು ಜನ ಪುರಾಣದ ಕಥೆಗಳನ್ನ ಕೇಳಿಸ್ಕೊಂಡು ತುಂಬಾ ಕೆಟ್ಟ ಒಪಿನಿಯನ್ ಇಟ್ಕೊಂಡಿದೀವಿ. ಫಿಟ್ಟಿಂಗ್ ಮಾಸ್ಟರು ಈ ತರದೆಲ್ಲ, ಖಂಡಿತ ಅಲ್ಲ. ಅವರೊಬ್ಬ ಮಹರ್ಷಿ, ದೇವರ್ಷಿ. ಸೊ ಅವರು ಸನತ್ ಕುಮಾರರ ಹತ್ರ ಹೋಗ್ತಾರೆ. ಅವ್ರ ಹತ್ರ ಹೋಗಿ ನನಗೆ ಫುಲ್ಫಿಲ್ಮೆಂಟ್ ತರಿಸ್ಕೊಡಿ ಅಂತ ಹೇಳ್ತಾರೆ. ಅವ್ರು ಅಂತಾರೆ, ನೀನು ಫುಲ್ಫಿಲ್ಮೆಂಟ್ ಅನ್ನು ಕೊಡ್ತೀವಿ, ನಿಂಗೆ ಏನ್ ಗೊತ್ತು ಹೇಳಪ್ಪ ಅಂತ ಅಂದಾಗ ಅವರು ಲಿಸ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಐ ನೋ ಆಲ್ ದ ವೇದಾಸ್, ಐ ನೋ ಆಲ್ ದ ನಾಲೆಜ್, ಆಸ್ಟ್ರಾನಮಿ, ಆಸ್ಟ್ರಾಲಜಿ, ಸೈನ್ಸ್, ಮ್ಯಾಥ್ಸ್, 62 ವಿದ್ಯೆಗಳನ್ನ ಹೇಳ್ತಾರೆ, ಲಿಸ್ಟ್ ಮಾಡ್ತಾರೆ. ಛಾಂದೋಗ್ಯ ಉಪನಿಷತ್ತಲ್ಲಿ ಬರುತ್ತೆ. ಇಷ್ಟನ್ನೂ ಲಿಸ್ಟ್ ಮಾಡಿ ಹೇಳ್ತಾರೆ. ಇಷ್ಟೆಲ್ಲವೂ ಗೊತ್ತು, ಆದ್ರೂ ಮನಸ್ಸಿನಲ್ಲಿ ಯಾಕೋ ಪರಿಪೂರ್ಣ ಶಾಂತಿ, ನೆಮ್ಮದಿ ಇದು ಯಾವ್ದು ಸಿಗ್ತಾ ಇಲ್ಲ. ಹೇಳಿದರೆ ಯಾವುದೋ ಒಂದು ಕೀ ಟು ಫುಲ್ಫಿಲ್ಮೆಂಟ್ ಇದೆ ಅಂತ, ನೀವು ನನಗೆ ಗೈಡ್ ಮಾಡ್ತೀರಾ ಅಂತ. ಯೋಚನೆ ಮಾಡಿ, ನಾರದ್ರು ಕೇಳುವಂತ ಪ್ರಶ್ನೆ ಫುಲ್ಫಿಲ್ಮೆಂಟ್. ನಾವ್ ಇವತ್ತು ಆ ಪ್ರಶ್ನೆಗೆ ಕೂತಿದ್ವಿ. 2 ಆಯ್ತು, ಬೃಹದಾರಣ್ಯಕ ಆಯ್ತು, ಛಾಂದೋಗ್ಯ ಆಯ್ತು. ಮೂರನೇದಕ್ಕೆ ಹೋಗೋಣ. ಮೂರನೇದಕ್ಕೆ ಹೋದ್ರೆ ಇನ್ನೊಂದು ಅದ್ಭುತವಾದಂತ ವಿಚಾರ ಬರುತ್ತೆ. ದೇವತೆಗಳು ಅಂತ ಬಂತಲ್ಲ, ಯಾಕೆಂದ್ರೆ ನಾವೀಗ ನಚಿಕೇತನ ಕಥೆಗಳಲ್ಲಿ ದೇವತೆಗಳಿಗೂ ಕೂಡ ಕಷ್ಟ ಆಯ್ತು ಅಂತ ಬಂತಲ್ಲ, ಅದರಲ್ಲಿ ದೇವತೆಗಳು ಮತ್ತು ಅಸುರರು ಯುದ್ಧ ನಡೆಸ್ತಾ ಇದ್ದಾಗ ಬ್ರಹ್ಮ ಪ್ರಜಾಪತಿ ಒಂದು ಅನೌನ್ಸ್ಮೆಂಟ್ ಆಕಾಶವಾಣಿ ನುಡಿಸ್ತಾರೆ. ಏನು ಅಂತ ಅಂದ್ರೆ, ನನ್ನ ಹತ್ರ ಒಂದು ನಾಲೆಜ್ ಇದೆ, ನನ್ನ ಹತ್ರ ಒಂದು ನಾಲೆಜ್ ಇದೆ, ಇದನ್ನ ಯಾರು ತಿಳ್ಕೊತಾರೋ, ಇದನ್ನ ಯಾರು ಪಡಿತಾರೋ ಅವರು ಇಡೀ 3 ಜಗತ್ತನ್ನೇ ಗೆಲ್ಲುವಷ್ಟರ ಮಟ್ಟಿಗೆ ಶಕ್ತಿಯುತರವಾಗ್ತಾರೆ, ಎಲ್ಲವನ್ನ ಪಡ್ಕೋತಾರೆ ಅಂತ. ಆಗ ಇಂದ್ರ ಮತ್ತು ವಿರೋಚನರಿಗೆ ನಾವು ಫೈಟ್ ಆಡೋದು ಬೇಡ, ಈ ನಾಲೆಜ್ ತಿಳ್ಕೊಳ್ಳೋಣ ಅಂತ ಇಬ್ರು ಓಡ್ ಹೋಗ್ತಾರೆ. ಇದು ಕೂಡ ಛಾಂದೋಗ್ಯ ಉಪನಿಷತ್ತಲ್ಲಿ ಬರುತ್ತೆ. ಇನ್ನು ಕೊನೆಯದು ನಾಲ್ಕನೇದನ್ನು ನೋಡಿದಾಗ ಮುಂಡಕ ಉಪನಿಷತ್. ಇದರಲ್ಲಿ ಒಬ್ಬ ಅತ್ಯಂತ ಬ್ರಿಲಿಯಂಟ್ ಸ್ಟೂಡೆಂಟ್ ಶೌನಕ ಅಂಗಿರಸ ಅನ್ನೋ ಒಬ್ಬ ಋಷಿ ಹತ್ರ ಹೋಗಿ ಪ್ರಶ್ನೆ ಕೇಳ್ತಾನೆ, ಪ್ಲೀಸ್ ಟೀಚ್ ಮೀ that by knowing which everything is known. ಯಾವುದನ್ನ ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಂಡ್ ಹಾಗಾಗತ್ತೋ ಅದನ್ನ ನನಗೆ ತಿಳಿಸ್ಕೊಡ್ತೀರಾ ಅಂತ. ನಮ್ಮಲ್ಲಿ ಕೂಡ ಇದೆ ಅಲ್ವಾ ಇರೋದು. ನಮ್ಮಲ್ಲಿ ಯಾರಿಗಾರು ಈ ಕ್ವೆಶ್ಚನ್ ಆನ್ಸರ್ ಅಂದ್ರೆ ಹಲವಾರು ಜನಕ್ಕೆ ಅನ್ಸುತ್ತೆ, ಫಿಸಿಕ್ಸ್ ಕಲ್ತ್ರೆ ಫಿಸಿಕ್ಸ್ ಮಾತ್ರ ಗೊತ್ತು, ಇಕನಾಮಿಕ್ಸ್ ಕಲ್ತ್ರೆ ಇಕನಾಮಿಕ್ಸ್ ಮಾತ್ರ ಗೊತ್ತು, ಮ್ಯಾನೇಜ್ಮೆಂಟ್ ಕಲ್ತ್ರೆ ಮ್ಯಾನೇಜ್ಮೆಂಟ್ ಮಾತ್ರ ಗೊತ್ತು. ಆದ್ರೆ ಇಲ್ಲಿ ಯಾವ್ದೋ ನಾಲೆಜ್ ಉಪನಿಷತ್ ನಲ್ಲಿ ಯಾವ್ದೋ ಒಂದನ್ನ ತಿಳಿದ್ರೆ ಎಲ್ಲವನ್ನ ತಿಳಿದ ಹಾಗಾಗತ್ತೆ ಅಂತ ಹೇಳ್ತಾ ಇದೆಯಲ್ಲ, ತಿಳ್ಕೋಬೇಕು ಅಂತ ಅನ್ಸಲ್ವಾ? ಆರ್ ಯು ನಾಟ್ ಕ್ಯೂರಿಯಸ್ ಟು ನೋ? ದಿಸ್ ಇಸ್ ದ ಸಬ್ಜೆಕ್ಟ್ ಆಫ್ ಉಪನಿಷತ್ಸ್ ವಿಚ್ ನೋ ಸೈನ್ಸ್, ನೋ ಮೆಟಾಫಿಸಿಕ್ಸ್ ಆಲ್ಸೋ ಕ್ಯಾನ್ ಗಿವ್. ಇಟ್ ಇಸ್ ದೇರ್ ಇನ್ ಉಪನಿಷತ್ಸ್. ಇದಕ್ಕೆ ಉತ್ತರ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಕೊಟ್ಟಿದ್ದಾರೆ. ಆದ್ರೆ ನಾನು ಇವತ್ತು ಹೇಳಿದಂತ 4 ಸ್ಟೋರಿಗಳಿಂದ ತಗೊಳ್ದೆ 5ನೇ ಸ್ಟೋರಿಯಿಂದ ತಗೊಳ್ತಾ ಇದ್ದೀನಿ. ಸೊ ದಟ್ ಐ ವಿಲ್ ಇಂಟ್ರೊಡ್ಯೂಸ್ ಟು ಒನ್ ಮೋರ್ ಆಸ್ಪೆಕ್ಟ್ ಆಫ್ ಉಪನಿಷತ್ಸ್. ಆ ಉಪನಿಷತ್ ಯಾವುದು ಅಂದ್ರೆ ತೈತ್ತರೀಯ ಉಪನಿಷತ್. ತೈತ್ತರೀಯ ಉಪನಿಷತ್ ಕೃಷ್ಣ ಯಜುರ್ವೇದದಲ್ಲಿ ಬರುವಂತದ್ದು. ಅದರಲ್ಲಿ ಒಂದು ಮಂತ್ರ ಮಾತ್ರ ತಗೊಂಡು, ನಾನು ಅದಕ್ಕೆ ಹೇಳಿದ್ನಲ್ಲ, ಉಪನಿಷತ್ ಪೂರ್ತಿ ಓದ್ಬೇಕಾಗಿಲ್ಲ, ಉಪನಿಷತ್ ಪೂರ್ತಿ ಓದೋದೇ ಬೇಕಿಲ್ಲ, ಇದು ಒಂದೇ ಮಂತ್ರ ನೋಡಿ. ಆ ಒಂದು ಮಂತ್ರವನ್ನ ಇಟ್ಕೊಂಡ್ರೆ ಕೀ ಟು ಫುಲ್ಫಿಲ್ಮೆಂಟ್ ಆಗತ್ತೆ. 2ನೇ ಅಧ್ಯಾಯದ 1ನೇ ಮಂತ್ರ ಬರುತ್ತೆ, ಬ್ರಹ್ಮವಿದಾಪ್ನೋತಿ ಪರಂ. ಹಲವಾರು ಜನಕ್ಕೆ ಏನಪ್ಪಾ ಸಂಸ್ಕೃತ ಏನೋ ಹೇಳ್ಬಿಟ್ಟು ಇದನ್ನ ಕಲ್ತ್ರೆ ಆಗೋತ್ತಾ, ನಾನು ಬೈ ಹಾರ್ಟ್ ಮಾಡ್ತೀನಿ ಅಂತ ಅನ್ಸುತ್ತೆ. ನೋ 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 ನೋ, ಡೋಂಟ್ ಗೋ ಬಿಹೈಂಡ್ ವರ್ಡ್ಸ್. ಇಲ್ಲಿ ಬ್ರಹ್ಮವಿದಾಪ್ನೋತಿ ಪರಂ ಅಂತ ಅಂದಾಗ, ಬ್ರಹ್ಮವಿತ್, ವಿತ್ ಅಂದ್ರೆ ನೆನ್ನೆ ನಾವು ನೋಡಿದ್ವಿ, ವಿತ್ ಅಂದ್ರೆ ಏನು? ನಾಲೆಜ್, ಟು ನೋ. ಇಫ್ ಯು ನೋ ಬ್ರಹ್ಮ ಅದೇನು ಅಂತ ನೋಡೋಣ. ಆಪ್ನೋತಿ ಪಡಿತೀರಾ, ಅಟೈನ್. ಪರಂ ದ ಅಲ್ಟಿಮೇಟ್. ಒಂದ್ ಸ್ಟೇಟ್ಮೆಂಟ್ ಏನೋ ಕೊಟ್ಬಿಡ್ತು. ನಮ್ಮಲ್ಲಿ ಹಲವಾರು ಜನಕ್ಕೆ ಅನಿಸ್ತಾ ಇದೆ ಸ್ಟೇಟ್ಮೆಂಟ್ ಏನೋ ಸುಲಭ ಇದೆ, ವಾಟ್ ಆರ್ ದೀಸ್, ವಿಲ್ ಗೋ ಟು ದಟ್. ಆ ಮಂತ್ರವೇ ಹೇಳುತ್ತೆ, ತತ್ ಏಷ ಅಭ್ಯುಕ್ತ, ಅದನ್ನ ಈ ತರ ಡಿಫೈನ್ ಮಾಡತ್ತೆ ಅಂತ ಹೇಳಿ ಇಟ್ ಕಂಟಿನ್ಯೂಸ್. ಬ್ರಹ್ಮ ಅಂದ್ರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ, ಅಂದ್ರೆ ಎಟರ್ನಲ್, ಕಾನ್ಶಿಯಸ್ ಅಂಡ್ ಇನ್ಫಿನಿಟ್ ಇಸ್ ಬ್ರಹ್ಮ ಅಂತ. ಇದನ್ನ ತಿಳ್ಕೊಂಡ್ರಾಗತ್ತೆ. ಡೋಂಟ್ ವರಿ, ಜಸ್ಟ್ ಗಿವಿಂಗ್ ಯು ದ ವರ್ಡ್ಸ್. ದ ಸೆಕೆಂಡ್ ಆಪ್ನೋತಿ ಅಂತ ಅಂದಾಗ ಎಲ್ಲಿ ಸಿಗತ್ತೆ ಅಂತ, ಏನು ಆಪ್ನೋತಿಯಿಂದ ಪಡೆಯೋದು ಅಂದ್ರೆ ಏನು? ಸೋ ಅಶ್ನುತೆ ಸರ್ವಾನ್ ಕಾಮಾನ್.
ಏನೇನು ಬಯಕೆಗಳಿದೆಯೋ, ಏನೇನು ಡಿಸೈರ್ಸ್ ಗಳಿದೆಯೋ, ಏನೇನು ಫುಲ್ಫಿಲ್ಮೆಂಟ್ ಗಳಾಗಿದೆಯೋ ಎಲ್ಲವನ್ನ ಪಡಿತೀರಾ. ಈಗ ಎಸ್ 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 ದಿಸ್ ಇಸ್ ಮೈ ಟಾಪಿಕ್ ಅಂತ ಅನ್ನಿಸ್ತಾ ಇದೆಯಾ? ನಿಮ್ಗೆ ಏನ್ ಬೇಕೋ ಸಿಗತ್ತೆ ಅಂದಾಗ. ಬಟ್ ಡೋಂಟ್ ಗೆಟ್ ಕನ್ಫ್ಯೂಸ್. ನೀವ್ ಇದನ್ನ ತಿಳ್ಕೊಂಡ್ರೆ ಮನೆ ಆಗತ್ತಾ, ಮದುವೆ ಆಗತ್ತಾ, ಮಕ್ಕಳಾಗತ್ತಾ? ಖಂಡಿತವಾಗ್ಲೂ ಅಲ್ಲ. ಆದ್ರೆ ಇದನ್ನ ಪಡ್ಕೊಂಡ್ರೆ ಯಾವುದೇ ಸಫರಿಂಗ್ ಇಲ್ದಲಿರುವಂತಹ ಆನಂದ ಸಿಗತ್ತೆ. ಅಂಡ್ ಇದು ಎಲ್ಲವನ್ನ ಹೇಳಿದ್ಮೇಲೆ ಎಲ್ಲಿ ಸಿಗತ್ತೆ ಅನ್ನೋದು ಪ್ರಶ್ನೆ. ವೆಸ್ಟರ್ನ್ ಕಂಟ್ರೀಸ್ ಹೋದಾಗ ಯಾವ ಶಾಪಿಂಗ್ ಮಾಲ್ ಹೋದ್ರೆ ಸಿಗತ್ತೆ ಅಂತ ಕೇಳ್ತಾರೆ. ನಮ್ ದೇಶಕ್ಕೆ ಬಂದ್ರೆ ಯಾವ ಟೆಂಪಲ್ ಸುತ್ತಿದ್ರೆ ಸಿಗತ್ತೆ ಅಂತ ಕೇಳ್ತಾರೆ, ಅಥವಾ ಯಾವ ಚರ್ಚ್ ಹೋದ್ರೆ ಸಿಗತ್ತೆ ಅಂತ ಕೇಳ್ತಾರೆ, ಯಾವ ಆಶ್ರಮಕ್ಕೆ ಹೋಗಿ ಕೂತ್ಕೊಂಡ್ರೆ ಸಿಗತ್ತೆ ಅಂತ ಹೇಳ್ತಾರೆ. ಎಲ್ಲೂ ಸಿಗೋದಿಲ್ಲ, ಎಲ್ಲೂ ಸಿಗೋದಿಲ್ಲ. ಉಪನಿಷತ್ ಹೇಳುತ್ತೆ, ದ ಲಾಸ್ಟ್ ಸ್ಟೇಟ್ಮೆಂಟ್ ಆಫ್ ದ ಮಂತ್ರ ಗೋಸ್, ಯೋ ವೇದ ನಿಹಿತಂ ಗುಹಾಯಾಮ್ ಪರಮೇ ವ್ಯೋಮನ್. ಹೃದಯ ಗುಹೆಯಲ್ಲಿ ಹುಡುಕಿದ್ರೆ ಸಿಗತ್ತೆ ಅಂತ. ನಮ್ಮ ಹೃದಯ, ಯಾರ್ದೋ ಹೃದಯ ಗುಹೆ ಅಲ್ಲ, ನಿಮ್ಮ ಹೃದಯದ ಗುಹೆಯ ಒಳಗೆ, ಇನ್ ದ ಕೇವ್ ಆಫ್ ಯುವರ್ ಓನ್ ಹಾರ್ಟ್ಸ್ ಯು ವಿಲ್ ಫೈಂಡ್ ದಿಸ್ ಅಂತ. ಹಂಗಾರೆ ಹಲವಾರು ಜನಕ್ಕೆ ಅನ್ನಿಸ್ತಾ ಇದೆ, ಹೋಗ್ಬಿಟ್ಟು ನಾನು ಹಾಗಾದ್ರೆ ಬೈಪಾಸ್ ಸರ್ಜರಿನೋ ಅಥವಾ ಓಪನ್ ಹಾರ್ಟ್ ಸರ್ಜರಿನೋ ಮಾಡಿಸ್ಕೊಳ್ಳ ಅಂತ. ಖಂಡಿತವಾಗ್ಲೂ ಅದು ಮಾತಾಡ್ತಾ ಇರೋದು ಮಟೀರಿಯಲ್ ಹಾರ್ಟ್ ಬಗ್ಗೆ ಅಲ್ಲ, ಸ್ಪಿರಿಚುವಲ್ ಹಾರ್ಟ್ ಬಗ್ಗೆ. ಸೊ ನೌ ದ ಕ್ವೆಶ್ಚನ್ ಇಸ್, ಬ್ರಹ್ಮ ಅಂದ್ರೆ ಏನೋ ಹೇಳಿದ್ರು, ಬಿಟ್ಟು ಹಾಕಿ. ಆಪ್ನೋತಿನ ತುಂಬಾ ಇಷ್ಟ ಆಯ್ತು, ವೇರ್ ವಿ ಗೆಟ್ ದ ಫುಲ್ಫಿಲ್ಮೆಂಟ್, ಎಲ್ಲಿ ಅನ್ನೋದನ್ನು ಹೇಳ್ಬಿಟ್ರು. ಆದ್ರೆ ಕ್ವೆಶ್ಚನ್ ಅಂದ್ರೆ ಹೇಗೆ ಅನ್ನೋದು, ಅದನ್ನ ಇಟ್ ಗೋಸ್ ಫಾರ್ ಅ ಲಾಂಗರ್ ಥಿಂಗ್. ನೌ ಐ ಆಮ್ ಗೋಯಿಂಗ್ ಟು ಮೇಕ್ ಯು ಎಕ್ಸ್ಪೀರಿಯನ್ಸ್. ಇವಾಗ ನಿಮ್ಮ ಹತ್ರ ಒಂದೇ ಒಂದು ರಿಕ್ವೆಸ್ಟ್ ಅಂದ್ರೆ, ಇಫ್ ಯು ಆರ್ ರೈಟಿಂಗ್ ಅಂಡ್ ಟೇಕಿಂಗ್ ಡೌನ್ ನೋಟ್ಸ್, ಪ್ಲೀಸ್ ಸ್ಟಾಪ್ ಇಟ್. ಪ್ಲೀಸ್ ಸ್ಟಾಪ್ ಟೇಕಿಂಗ್ ಡೌನ್ ದ ನೋಟ್ಸ್, ಬಿಕಾಸ್ ಯು ಹ್ಯಾವ್ ಟು ಗೋ ಥ್ರೂ ಮೀ, ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್. ಬಿಕಾಸ್ ಉಪನಿಷತ್ತಿಕ್ ನಾಲೆಜ್ ಇಸ್ experimenting and experiencing. I request everyone, whoever is taking down notes, to keep it on hold. You can take it later. So ಎಲ್ಲರೂ ನೋಡೋಣ. ಈಗ ಹೇಳ್ತಾ ಇದೆ ಉಪನಿಷತ್ತು, ನಿಮ್ಮ ಒಳಗಿದೆ ಅಂತ ಅನ್ಬಿಟ್ಟು, ನಿಮ್ಮ ಹೃದಯದ ಗುಹೆ ಒಳಗೆ ಅಂತ. ಆಗ ಹಲವಾರು ಜನಕ್ಕೆ ಅನ್ಸುತ್ತೆ, ಇದು ಹೇಗೆ ನೋಡೋಣ, ನನ್ನ ಒಳಗಿದೆ ಅಂತ ಅಂದಾಗ, ನಾನ್ ನೋಡಿದ್ರೆ ಹಿಂಗಿದ್ದೀನಿ, ನನ್ನ ಒಳಗೆ ಎಲ್ಲ ಇದೆ ಅಂತ ಹೇಳ್ತಾ ಇದ್ರೆ, ನಾನು ಇಲ್ಲಾಂದ್ರೆ ನನ್ನ ಒಳಗಿದ್ದಿದ್ರೆ ಇದನ್ನೆಲ್ಲ ಹುಡ್ಕೊಂಡು ಯಾಕೆ ಹೋಗ್ತಾ ಇದ್ದೆ ಅಂತ. ಆಗ ಉಪನಿಷತ್ ಕೇಳುತ್ತೆ, ನೀನ್ ಯಾರು ಅಂತ ಹೇಳು, ನಾನು ಖಂಡಿತವಾಗ್ಲೂ ನಿನಗೆ ತೋರಿಸ್ತೀನಿ. ಟೆಲ್ ಮಿ ಹೂ ಯು ಆರ್, ಐ ವಿಲ್ ಟೆಲ್ ಯು ದ ವೇ ಟು ಅಚೀವ್ ಇಟ್. ದ ವೇ ಟು ಅಚೀವ್ ಇಟ್ ಅಂತ ಅಂದಾಗ ಹೂ ಆಮ್ ಐ ಅನ್ನೋ ಪ್ರಶ್ನೆ ಬರುತ್ತೆ. ಹೂ ಆಮ್ ಐ ಅಂತ ಅಂದಾಗ, ಲೆಟ್ಸ್ ಗೋ ಡೀಪರ್, ಸಟ್ಲರ್ ಅಂಡ್ ಇನ್ಸೈಡ್. ಸ್ಟಾಪ್ ದ ಸ್ಲೈಡ್ ಸ್ಕ್ರೀನ್ ಅಂಡ್ ಸ್ಪಾಟ್ಲೈಟ್ ಮೀ. ಈಗ ಇದು ಇವತ್ತಿನ ಎಜುಕೇಶನ್ ಐಡಿಯಲ್ಸ್ಗೆ ಹೋದಾಗ UNO ಹೇಳುತ್ತಲ್ಲ, ದ ಗೋಲ್ಡನ್ ರೂಲ್ಸ್ ಆಫ್ ಎಜುಕೇಶನ್ ಅಂತ, ಅದನ್ನ ಉಪಯೋಗಿಸ್ಕೊಂಡು ಮಾಡುತ್ತೆ ಉಪನಿಷತ್. ಇಟ್ಸ್ ಅ ಗ್ರೇಟ್ ಲರ್ನಿಂಗ್. ವಾಟ್ ಇಸ್ ಒನ್ ಆಫ್ ದ ಗೋಲ್ಡನ್ ರೂಲ್ಸ್ ಆಫ್ ಟೀಚಿಂಗ್ ಅಥವಾ ಎಜುಕೇಶನ್? ನೋನ್ ಟು ದ ಅನ್ನೋನ್. ನಿನ್ನೆ ನಾನು ನ್ಯಾಯಶಾಸ್ತ್ರದ ಬಗ್ಗೆ ಮಾತಾಡ್ತಾ, ನ್ಯಾಯಶಾಸ್ತ್ರ ತುಂಬಾ ವಿಶಾಲವಾದ್ದು ಅಂತ ಹೇಳಿದೆ. ಇಲ್ಲಿ ಉಪಯೋಗಿಸೋ ನ್ಯಾಯ ಅಂದ್ರೆ ಅರುಂಧತಿ ನ್ಯಾಯ ಅಂತ. ಅರುಂಧತಿ ನ್ಯಾಯ ಅಂತ ಅಂದ್ರೆ, ನಮ್ಮಲ್ಲಿ ಇವತ್ತು ಕೂಡ ಪ್ರಚಲಿತವಾಗಿರುವಂತಹ ಮದುವೆ ಆದಂತಹ ವಧುವರರಿಗೆ, ದ ಕಪಲ್ ವಿಲ್ ಬಿ ಶೋನ್ ದ ಅರುಂಧತಿ ನಕ್ಷತ್ರ. ಅವ್ರನ್ನ ಕರ್ಕೊಂಡು ಹೋಗಿ ಹೊರಗೆ ನಿಲ್ಲಿಸ್ಬಿಟ್ಟು ಅರುಂಧತಿ ನಕ್ಷತ್ರವನ್ನು ತೋರಿಸ್ತಾರೆ. ಇವತ್ತು ಈಗ ಹೋಗಿ ಬೆಳಗ್ಗೆ ಹೊತ್ತೆಲ್ಲ ತೋರಿಸ್ತಾರೆ, ನಕ್ಷತ್ರ ಖಂಡಿತವಾಗ್ಲೂ ಕಾಣಲ್ಲ. ರಾತ್ರಿ ಹುಡುಕೋದೇ ಕಷ್ಟ, ಇನ್ ಬೆಳಗ್ಗೆ ಹೊತ್ತು ಕಾಣಿಸೋದು ಎಲ್ಲಿಂದ ಬಂತು? ಆದ್ರೆ ಇಟ್ ಹ್ಯಾಸ್ ಅ ಗ್ರೇಟ್ ಮೀನಿಂಗ್. ಒಂದಂದ್ರೆ ಅಲ್ಲಿ ಅರುಂಧತಿ ಮತ್ತು ಟ್ವಿನ್ ಸ್ಟಾರ್ಸ್, ವಸಿಷ್ಠ ಮತ್ತು ಅರುಂಧತಿ, ದೇ ಆರ್ ದ ಓನ್ಲಿ ಟ್ವಿನ್ ಸ್ಟಾರ್ಸ್ ವಿಚ್ ಆರ್ ಅವೈಲೇಬಲ್ ಇನ್ ದ ಯೂನಿವರ್ಸ್ ವಿಚ್ ರೊಟೇಟ್ ಈಚ್ ಅದರ್. ಬೇರೆ ಟ್ವಿನ್ ಸ್ಟಾರ್ಸ್ ಅಲ್ಲಿ ಒಂದು ಸ್ಟಾಗ್ನೆಂಟ್ ಇರುತ್ತೆ, ಇನ್ನೊಂದು ಸುತ್ತತ್ತೆ. ಅಂದ್ರೆ ಅರ್ಥ, ಯಾವುದೋ ಒಂದು ನಿಲ್ಲತ್ತೆ ಸ್ಟಾಗ್ನೆಂಟ್ ಆಗಿ ಕೇಂದ್ರವಾಗಿ, ಇನ್ನೊಂದು ಸುತ್ತತ್ತೆ. ಆದ್ರೆ ಇದೊಂದು ಮಾತ್ರ, ಅರುಂಧತಿ ಮತ್ತು ವಸಿಷ್ಠ ಇಬ್ರು ಒಂದಕ್ಕೊಂದು ಸುತ್ತತ್ತೆ. ಮದುವೆ ಆಗುವಾಗ ತೋರಿಸೋದ್ರ ಅರ್ಥ ಏನು ಅಂತ ಅಂದ್ರೆ, ಗಂಡ ಹೆಂಡತಿ ಇಬ್ರು ಕೂಡ ಯಾರು ಕಡಿಮೆ ಅಲ್ಲ, ಯಾರು ಮೇಲಲ್ಲ, ಇಬ್ಬರೂ ಒಬ್ಬರಿಗೊಬ್ರು ಕಾಂಪ್ಲಿಮೆಂಟ್ ಆಗಿರ್ಬೇಕು ಅಂತ. ದಿಸ್ ಇಸ್ ಸಬ್ಜೆಕ್ಟ್ ಅಪಾರ್ಟ್, ಇದನ್ನ ತಿಳ್ಕೊಂಡ್ರೆ ಅಲ್ಲ. ಇಲ್ಲಿ ಉಪಯೋಗಿಸೋದು ಅರುಂಧತಿ ನ್ಯಾಯ ಅಂತ. ಹೇಗೆ ಅಂತಂದ್ರೆ, ಅರುಂಧತಿ ನಕ್ಷತ್ರವನ್ನ ತೋರಿಸ್ಬೇಕು ರಾತ್ರಿ ಅಂತ ಅಂದಾಗ, ಹುಡುಗ ಹುಡುಗಿಯನ್ನ ಕರ್ಕೊಂಡು ಹೋಗ್ತಾನೆ ಹೊರಗೆ, ಅವಳನ್ನ ಹಿಡ್ಕೊಂಡು ನೋಡು ಅಂತಾನೆ. ಎಲ್ಲಿ ನೋಡ್ಬೇಕು ಅಂತ ಗೊತ್ತಾಗಲ್ಲ. ಅವನಂತಾನೆ, ಅಲ್ಲಿ ನೋಡು ಅಂತ. ಎಲ್ಲಿ ಅಂತ ಕೇಳಿದ್ರೆ, ಅಲ್ಲಿ ಮರ ಕಾಣಿಸ್ತಾ ಇದೆಯಾ, ಮರದಲ್ಲಿ ಒಂದು ಕೊಂಬೆ ಕಾಣಿಸ್ತಾ ಇದೆಯಾ ಅಂತಾರೆ. ಹಾ, ಕಾಣಿಸ್ತಾ ಇದೆ ಅಂತಾಳೆ ಹೆಣ್ಣು. ಕೊಂಬೆ ನೋಡ್ಬೇಡ, ಕೊಂಬೆ ಅಲ್ಲ, ಕೊಂಬೆ ಮಧ್ಯದಲ್ಲಿ, ಎರಡು ಕೊಂಬೆಗಳ ಮಧ್ಯ ಒಂದು ಚಂದ್ರ ಕಾಣಿಸ್ತಾ ಇದೆಯಾ? ಹಾ, ಚಂದ್ರ ಕಾಣಿಸ್ತಾ ಇದೆ. ಚಂದ್ರನ ಪಕ್ಕ ಒಂದು ದೊಡ್ಡ ಮಿನುಗ್ತಾ ಇದೆಯಲ್ಲ ಗ್ರಹ, ಅದ್ ಕಾಣಿಸ್ತಾ ಇದೆಯಾ? ಎಸ್, ಕಾಣಿಸ್ತಾ ಇದೆ. ಅದ್ರ ಪಕ್ಕ ಇನ್ನೊಂದು ಸಣ್ಣದ ಸ್ಟಾರ್ ಕಾಣಿಸ್ತಾ ಇದೆಯಾ? ಹಾ, ಕಾಣಿಸ್ತಾ ಇದೆ. ಅದ್ರ ಕೆಳಗೊಂದು ಸ್ವಲ್ಪ ಸಣ್ಣ ಹೊಳಿತಾ ಇದೆಯಲ್ಲ, ಅದು ಅರುಂಧತಿ ನಕ್ಷತ್ರ ಅಂತ. ಹಾ, ಗಾಟ್ ಇಟ್. ದಿಸ್ ಇಸ್ ದ ನ್ಯಾಯ ದಟ್ ಇಸ್ ಯೂಸ್ಡ್. ಅಂದ್ರೆ ಫ್ರಮ್ ನೋನ್ ಟು ದ ಅನ್ನೋನ್, ಯಾವುದು ಕಾಣಿಸ್ತಾ ಇದೆಯೋ, ಕಾಣಿಸ್ತಾ ಇರೋದ್ರಿಂದ ಕಾಣಿಸ್ದಲೇ ಇರೋದಕ್ಕೆ ಕರ್ಕೊಂಡು ಹೋಗೋದನ್ನ ಅರುಂಧತಿ ನ್ಯಾಯ ಅಂತ ಹೇಳ್ತಾರೆ. ಸೊ ಲೆಟ್ಸ್ ಆಲ್ಸೋ ಯೂಸ್ ಇಟ್ ಟುಡೇ ಅಂಡ್ ನೌ. We will experiment, experience. Only one thing, take a deep breath once
and release all your tensions. Be calm. I'm not going to make you meditate, but intellectually be sharp, be attentive, be 100% here. Only request. Now, Upanishad asked you a question. Who am I? Who are you ಅಂತ ಕೇಳ್ತು. ನೀವು who am I ಅಂತಂದಾಗ ಫಸ್ಟ್ ಬರೋದೆ I am this body. Am I not this body? Certainly yes. Who told you not that? ಯಾಕೆಂದ್ರೆ ನಾನು ಹೇಳೋವಾಗ್ಲೇ he is a tall person. I am smart. She is not so good. She is beautiful. ಈ ತರ ಮಾತಾಡೋದೇ ನಾವು ದೇಹವನ್ನ ನೋಡಿ. Have you not body ಅಂತಂದಾಗ Upanishad says you are telling it truth, but is it the real truth? Please go a little closer. Please examine it ಅಂತ ಕೇಳುತ್ತೆ. ಏನ್ ಎಕ್ಸಾಮಿನ್ ಮಾಡಬೇಕು ಅಂತಂದಾಗ ಅದು ಹೇಳುತ್ತೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಹೇಳೋದು ಅಂತಂದ್ರೆ ಜಸ್ಟ್ ಸಿ ಈ ಬಾಡಿ ಅನ್ನೋದು ಇಸ್ ಇಟ್ ನಾಟ್ ಚೇಂಜಿಂಗ್? ಎಸ್ ಇಟ್ ಇಸ್ ಚೇಂಜಿಂಗ್, ವಿ ಆಲ್ ನೋ. ಸೊ ವಾಟ್ ಅಂತ ಅಂದಾಗ ಜಸ್ಟ್ ಇಮ್ಯಾಜಿನ್, ನೀವು 5 ವರ್ಷ ಇದ್ದಾಗ ನಿಮ್ಮ ದೇಹ ಹೇಗಿತ್ತು, 15 ವರ್ಷ ಆದಾಗ ನಿಮ್ಮ ದೇಹ ಹೇಗಾಯ್ತು, 25 ಆದಾಗ ಹೇಗಾಯ್ತು, 45 ಆದಾಗ ಹೇಗಾಯ್ತು, 60 ಆದಾಗ ಹೇಗಾಯ್ತು, 80 ಆದಾಗ ಹೇಗಾಯ್ತು. ಬಾಡಿ ಕೀಪ್ಸ್ ಚೇಂಜಿಂಗ್. ಸೊ ವಾಟ್? ಬಾಡಿ ಕೀಪ್ಸ್ ಚೇಂಜಿಂಗ್. ಎಸ್, ಸೊ ವಾಟ್ ಅಂತ ಅಂದಾಗ the next important thing comes. When you accept that body keeps changing, the question comes, body is continuously changing, but are you changing? You say, yes, I'm changing. I was a fat boy, now 6-pack body. I was a slim girl, now obesity, family pack. Itara ella matartiri, but you're again referring to the body. Are you changing? Were you the different person who experienced the high school? Are you the different person who is experiencing the session now? You say, no, I am the same person. ನೀವು ನಿಮ್ಮ ಫೋಟೋವನ್ನೇ ಕೂಡ ನಿಮ್ಮ ಫ್ರೆಂಡ್ಸ್ ತೋರಿಸಿದಾಗ ನಿನ್ ತರ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ನೀವು ಹೇಳ್ತೀರಾ ಇಲ್ಲ ಅದ್ ನಾನೇ ಅಂತ. ಬಿಕಾಸ್ ಯು ನೋ ಯು ಆರ್ ದ ಸೇಮ್ ಪರ್ಸನ್. ದಟ್ ಮೀನ್ಸ್ ವಾಟ್? ಚೇಂಜಿಂಗ್ ಬಾಡಿ ಬಟ್ ಚೇಂಜ್ಲೆಸ್ ಯು. Accept it. Accept it. There are many reasons. I'm going to give you 3. There is a changing body, continuously changing body, and science also tells within 8 years each and every cell of our body dies and a new cell comes. ಪ್ರತಿದಿನನೂ ಸಾಯ್ತಾನೆ ಇದೆ. 8 ವರ್ಷದಲ್ಲಿ ಇಡೀ ಬಾಡಿನೇ ಕೂಡ ಬದಲಾಗುತ್ತೆ ಅಂತ. So body keeps changing, but you are changeless. So can the change and changeless be the same? Never. Can the change and changeless be the same? Never. So you are not body. When you say one reason ಸರಿ ಆಯ್ತು, but give us something else ಅಂತ. Second, experience. Are you experiencing the body? You are experiencing the body. Who said not? It is an object of my experience. Alva? Sometimes it disappears. Sometimes it appears. Alva ಜನಕ್ಕೆ disappears ಯಾವಾಗ? ಮಲಕೊಂಡಾಗ ಡಿಸಪಿಯರ್ ಆಗೋಗುತ್ತಾ, ಮಾಯವಾಗತ್ತಾ? ಇಲ್ಲ. ನೀವು ಕನಸು ಕಾಣುವಾಗ ಈ ದೇಹ ಏನಾಗ್ತಿದೆ ಅಂತ ಗೊತ್ತಾಗಲ್ಲ, ಇನ್ಯಾವುದೋ ದೇಹ ಬಂದಿರುತ್ತೆ. ಇನ್ ಯುವರ್ ಅವೇರ್ನೆಸ್ ಇಟ್ ಇಸ್ ನಾಟ್ ದೇರ್. ಸೊ ಇಟ್ ಡಿಸಪಿಯರ್ಡ್ ಫ್ರಮ್ ಯುವರ್ ಕಾನ್ಶಿಯಸ್. A new body came. You are experiencing everything. You are the subject, body is the object. ನೀವೀಗ ಹಿಂಗೆ ಕೈಗೆ ಜಿಗಿಟ್ಕೊಂಡ್ರೆ ಇದಕ್ಕೆ ಏಟಾಗಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ದು. This is the experience. Experiencer is you. Seer and seen. You can see the body. When you are seeing the body, you are seer. Seen and seer. Experience and experiencer. Object and subject. Can it be the same? Subject object same ಆಗ್ಲಿಕ್ಕೆ ಸಾಧ್ಯನಾ? Never. So that's why you're not the body. Many reasons are there. I'll give you the last reason. The third one. Sentient, insentient. Chaitanya, jada. Conscious, not so conscious. ಹಿಂಗೆ ಕಾನ್ಶಿಯಸ್ ಇದೆಯಲ್ಲ, ಐ ಆಮ್ ರೇಸಿಂಗ್ ಮೈ ಹ್ಯಾಂಡ್ ಅಂತ ಅಂದಾಗ ಯೋಚನೆ ಮಾಡಿ. ದಿಸ್ ಇಸ್ ಅ ವೆರಿ ಈಸಿ ಥಿಂಗ್. ವಿ ಸೇ ಬಾಡಿ is sentient. Body is sentient because it is borrowing the sentience from me. Hand cannot raise by itself. If I say raise my hand, it is raising. ಹಲವಾರು ಜನ ಕನಿಸ್ತಾರೆ, not very clear. I'll just give you an example. Take your hand, look at your hand. Yes, correct. Now, are you aware of your hand or hand is aware of you? Hello hand, hi, how are you? Are you aware of it? Are you aware? Are you conscious of your hand or hand is conscious of you? Take one more hand, take the leg, take the tummy. Are you aware, conscious of your body or the body is conscious of you? Everyone knows we are conscious of our body.
So, 3 reasons. The first one, changing body, changeless me. Seeing object body, experienced body. No. Back. Don't go, Sneha ma'am. Just keep it. Keep me itself. So, seeing body, seen me, experiencer. Third, sentient me in sentient body. ಹಲವಾರು ಜನಕ್ಕೆ yes, a little understood. Next ಹೇಳುತ್ತೆ, we'll go a little deeper. The first was annamaya kosha, which is because of the anna. The second, Upanishad goes a second step. What is that? Life force. Life force within our body. Are we not that? The physiological operations that are happening, the excretion, reproduction, digestion, circulation, ಇದೆಲ್ಲ ಹಲವಾರು ನಮ್ಮ ಒಳಗೆ ಬದುಕಿದೀವಿ ಅಂದ್ರೆ ಕಾರಣ because of the life force. And many a times we say, I am playing, I am sleeping, the action. So, are we not the body? ಅನ್ನೋದು ಕ್ಲಿಯರ್ ಆಯ್ತು. Are we not the prana, the life force? ಅಂತ ಅಂದಾಗ ಕ್ವೆಶ್ಚನ್ ಬರುತ್ತೆ. Upanishad says, please examine a little more. And Upanishad doesn't tell you to think again something else. It says, use the same logic, the same 3 points. The first one, changeless and change. Is the prana not changing? The activities, morning you're very active, evening you're dull. Sometimes you're energetic, sometimes you're very lazy. Sometimes you're hungry because prana requires it. Pranaya swaha. Sometimes you're full, saturated, enough. So, sometimes you're breathing in, sometimes you're breathing out. So, you are the one who is seeing all these changes. Breath is changing, breath is changing. You are seeing the healthy body, healthy prana. You are seeing the illness body, ill body. So, changing and changeless, same logic. I'm not using anything else. Hope you're understanding. We'll go to the second point, seer and seen. Can you see prana? Can you see the breath? No. Can you feel the breath? Yes. Can you control the breath? Yes. Just say, I'm taking in, hold it, leave. So, are you not able to see? If you're not able to see, please tell all the meditative practices in your yoga schools, I'm not able to see. Everything will be shut. They will say, observe. Observe your breath. Observe. So, you're observing the breath means that is an object. Who is the observer? Different. Correct? The third one, Chaitanya, sentient and insentient. Is the breath sentient or insentient? Breath is inert. It is taking from you because you are aware of the breath. Breath is not aware of you. The same logic. You are aware. Are you taking in? You are taking out. You are holding it. Breath cannot be aware of you. So be aware of your breath. Andaga, you are aware of you. So second is down. The first we negated the body. Now we have negated life force. ಹಲವಾರು ಜನಕ್ಕೆ ಅನ್ನಿಸ್ತಾ ಇದೆ, ಯಪ್ಪ ಏನಿದು, is it going sixer ಅಂತ? But please bear with me, this is 15 minutes experimental knowledge. Clear itself. The third, Upanishad goes to the next level, saying mind. ಹಲವಾರು ಜನಕ್ಕೆ ಅನ್ನಿಸ್ತಾ, what is mind? It is full of emotions, sensations, feelings, thoughts, all these things. And science stops here. Science stops here saying, I am body and mind. But Upanishad says, is it so? Please, can you just examine it? Is it true? Kyake? Same logic again. I'm not taking any more logic. Same 3 logic. Is the mind changing? ಹಲವಾರು ಜನ ನಗ್ತಾ ಇದ್ರಿ. ಮೈಂಡ್ ಅಷ್ಟು ಫಿಕಲ್ಲು ಚೇಂಜಿಂಗ್ ಇನ್ ಯಾವುದೂ ಇಲ್ಲ. ಇಟ್ ಇಸ್ ದ ಮೋಸ್ಟ್ ಚೇಂಜಿಂಗ್ ಥಿಂಗ್. ಅದಕ್ಕೆ ಅದನ್ನ ಕೋತಿಗೆ ಹೋಲಿಸ್ತಾರೆ. ಮೈಂಡ್ ಇಸ್ ಲೈಕ್ ಅ ಮಂಕಿ ಅಂತ. ಸೊ ಮೈಂಡ್ ಇಸ್ ಚೇಂಜಿಂಗ್, ಯು ಆರ್ ದ ಸೇಮ್. You are seeing, you are the changeless, but mind is changing. Correct? Yes. The second, are you seeing or are you feeling? Are you aware of the mind? Yes. Because again, meditation alli, Buddhist meditation al barode, be aware of your thoughts. Be aware of your thoughts. Yes, I'm clearly aware of my thoughts. I'm clearly aware of my emotions. I am happy. You're aware. I'm sad, depressed. You're aware. I'm feeling so nice today. You are aware. So, mind ಅಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನ ನೋಡ್ತಾ ಇರೋರು ಯಾರು? ನೀವೇ.
So mind is the object, you are the subject. And the last one is sentient. Here comes a glitch. Science stops here. Science says mind is sentient. Upanishad says no. Mind takes sentiency from you. It is something like we say moonlight. We enjoy the moonlight. We go for a good stroll, walk, enjoy ಮಾಡ್ತೀವಿ. Moonlight ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತೀವಿ. But is moon having any light of its own? No, it is a reflected light. It is just reflection of the sunlight. In the same way, mind is reflecting from you. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಅಂದ್ರೆ, just think of a state where there are no dreams and you're sleeping. Mind is shut, but still you're there. Do you say I was dead? No, no one says. You are still there. So, ಆ ದೃಷ್ಟಿಯಿಂದ mind is not sentient, inert. You are sentient. ಇನ್ನೊಂದು, are you aware of the mind or mind is aware of you? I'll give you an experiment. Just think of a thought. I'll give you a thought. 2, everyone please, 2 plus 2 is equal to 4. Think of this thought. 2 plus 2 is equal to 4. Are you aware of that thought or the thought is aware of you? I just gave you an example. It can be any thought. You are aware of that thought. That means you as a subject, you as an observer, you are as a sentient person is illumining the mind also. You are not mind also. ಹಲವಾರು ಜನಕ್ಕೆ ತಲೆ ಮೇಲೆ ಅನ್ನಿಸ್ತಾ ಇದೆ, what am I then? Upanishad says, please go a little deeper. The fourth comes Vijnanamaya Kosha. Upanishad or Indian philosophy categorizes mind into two things. One, mind, manasu, innondu buddhi, intellect. Intellect is more powerful than mind. Yakandre decision making, analytical thinking, understanding happens through our intellect. So that's why it goes to the next level. Is your intellect changing? ಹಲವಾರು ಜನಕ್ಕೆ question, yes or no? When you were 5 years old, did you know so many things? No, I didn't know. Now you are knowing. Now you are understanding. After the session you will say, I didn't understand. So intellect is changing. Sometimes you say, you know that I am not knowing. So changeless you is seeing the changing intellect. Hope you're understanding. If it was live, it could have been much more better. I could have seen your faces and understood whether you are understanding. So same logic ಉಪಯೋಗಿಸ್ತಾರೆ. Second, ಹಲವಾರು ಅದರಲ್ಲಿ ಚೇಂಜಿಂಗ್ ಬಂದಾಗಲೂ ಬೆಳಗ್ಗೆ ಎದ್ದಾಗ ಕಾಫಿ ಕುಡಿದು ಎದ್ದ ತಕ್ಷಣ ಇವತ್ತು ಆಕ್ಟಿವ್ ಮೈಂಡ್ ಇದೆ, ಇಂಟೆಲೆಕ್ಟ್ ಇಸ್ ವರ್ಕಿಂಗ್ ಹಾರ್ಡ್ ಫಾಸ್ಟ್ ಅಂತೀವಿ. ನೈಟ್ ಆಗ್ತಿದಾಗ ಡಲ್ ಇಂಟೆಲೆಕ್ಟ್ ಅಂತೀವಿ. So it is also changing. Second, do you see your mind or do you see your intellect or intellect sees you? You only see your intellect. You know that you don't know. You know that you know. So that who is that I who is seeing, observing? That is what is important. The last is sentient. Sentient and insentient bandaga, just take an example. When you are a school going or a college going, maths problem na crack ಮಾಡ್ತಿರಲ್ಲ, ಪಟ್ ಅಂತ ಇಲ್ಯೂಮಿನ್ ಆಗತ್ತಲ್ಲ, ವಾವ್. ಅಥವಾ ಯುರೇಕಾ ಅಂತ ಆರ್ಕಿಮಿಡೀಸ್ ಬಂದ ಮೈ ಮೇಲೆ ಬಟ್ಟೆನೂ ಇಲ್ಲದೆ ಬಂದ್ರಲ್ಲ, ಇಂಟೆಲೆಕ್ಟ್. He was not aware. ಅದು ಲಿಟ್ ಮಾಡ್ತಲ್ಲ, ಯಾವುದು ಲಿಟ್ ಮಾಡಿತ್ತು? You. So same logic. We have dismissed 4 things: body, prana, life force, mind and intellect. And the last, don't worry, the last aspect is ಯಾವುದು ಅಂತಂದ್ರೆ remove. Just ಈಗ experiment, experience. It's very difficult at this moment, but try. Just close your eyes and try removing your consciousness. Like you are not the body, you're not the life force, you're not the mind, you're not the intellect. What remains? Blankness. Blankness. Open your eyes. Many would have felt, or many may be having thoughts, but a blankness. Is it me? Upanishad says, please examine once again. Is it changing? Yes. Okay. Blankness came, blankness went. So it is changing. Now ಡೀಪ್ ಸ್ಲೀಪ್ ಅಲ್ಲಿ ಅದು ಹಲವಾರು ಸರಿ ನಮಗೆ ಎಕ್ಸಾಮಿನ್ ಅಥವಾ ನಮಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ವೇರ್ REM ಅಂತ ನಾವು ಡೀಪ್ ಸ್ಲೀಪ್ ಅಂದ್ರೆ ಏನಂತ ಗೊತ್ತಿಲ್ಲ ಅಂದ್ರೆ ವೇರ್ ಡ್ರೀಮ್ಲೆಸ್ ಸ್ಲೀಪ್ ಇಸ್ ಕಾಲ್ಡ್ ಡೀಪ್ ಸ್ಲೀಪ್. ಈವನ್ ಸೈಂಟಿಸ್ಟ್ ಗಳಲ್ಲಿ ಹೇಳುವಾಗ ರ್ಯಾಪಿಡ್ ಐ ಮೂವ್ಮೆಂಟ್ REM ಕನಸು ಬಂದಾಗ ಆಗತ್ತೆ, ರ್ಯಾಪಿಡ್ ಐ ಮೂವ್ಮೆಂಟ್ ಇಲ್ದಲ್ಲಿದ್ದಾಗ ಡೀಪ್ ಸ್ಲೀಪ್ ಹೋಗುತ್ತೆ ಅಂತ ಸೈನ್ಸ್ ಕೂಡ ಹೇಳುತ್ತೆ. ಆ ಸ್ಟೇಟ್ ನ ಸುಷುಪ್ತಿ ಅಂತ ಹೇಳುತ್ತೆ. ಅಲ್ಲಿ ಎಕ್ಸಾಮಿನ್ ಮಾಡ್ತೀವಿ. ದೇರ್ ಇಟ್ ಕಮ್ಸ್ ಅಂಡ್ ಗೋಸ್, ಯು ಎಕ್ಸ್ಪೀರಿಯನ್ಸ್ ದ ವಾಯ್ಡ್. ಸೊ
You are there, it comes and goes, changing, changeless. The second, are you aware of it, or is it aware of you? You are only aware of it. You experience the blankness. Blankness didn't experience you. And the third, you are illumining it. Now, the three things that we understood: changeless and change, sentient and insentient, subject and object. ಹಲವಾರು ಜನಕ್ಕೆ ಅನ್ನಿಸ್ತಾ ಇದೆ, I am not the body, I am not the life force, I am not the mind, I am not the intellect, I am not anything of this and nothing of this. Then who am I? Who am I? Who am I? We are waiting, and we are waiting for the Upanishad to answer. Upanishad stays silent. Upanishad stays silent. And we are eagerly waiting. What is it Upanishad is staying silent? Who am I then? Now, to break this answer, or to crack this answer, I'll give you a story. Very well-known story with a deep meaning. There were 10 people, 10 jana friends, ಅಥವಾ strangers ಅಂತ ಅನ್ಕೊಳ್ಳೋಣ. Strangers ಆದ್ರೆ ಇನ್ನೂ ಒಳ್ಳೇದು. 10 ಜನ strangers, they are traveling from one side of the river to the other side. 10 ಜನ ಬೋಟ್ ಅಲ್ಲಿ ಕೂತ್ಕೋತಾರೆ, ಬರ್ತಾ ಇದಾರೆ, ಹಲವಾರು ವೇವ್ಸ್ ಗಳು ಬಂತು, ತುಂಬಾ ಕಷ್ಟಗಳಾಯ್ತು, ಈ ಕಡೆ ಬಂದ್ರು, ಇಳಿದ್ರು. Then they got a doubt, have all of us come? ನಾವು ಹತ್ತುವಾಗ 10 ಜನ ಇದ್ವಿ, 10 ಜನ ಬಂದಿದೀವ, ಚೆಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮೊದಲನೇ ಅವನು ಬರ್ತಾನೆ. He stands and makes everyone to stand in a line and starts counting. 1, 2, 3, 4, 5, 6, 7, 8, 9. Hey, 9. Where is the 10th person? Where is the 10th person? The other person says, "Neen count madak bandilla, ikkada ba. I'll count." He comes and stands, makes everyone to stand in a line, starts counting. 1, 2, 3, 4, 5, 9. Where is the 10th? You told it right. 10ನೇ ಅವನು ಸತ್ತು ಹೋಗಿದಾನೆ, ಎಲ್ಲೋ ಮುಳುಗ್ ಹೋಗ್ಬಿಟ್ಟಿದಾನೆ ಅಂತ. Everyone starts counting and the same thing happens and everyone are weeping. Who is the person who is missing? Who is the 10th person who is missing ಅಂತ ಗೊಳೋ ಅಂತ ಅಳ್ತಾ ಇದಾರೆ. ಆ ವೈಸ್ ಪರ್ಸನ್ ಪಾಸಸ್ ಬೈ. ಅವ್ರು ನೋಡ್ತಾರೆ, ಹಾಗೆ ಒಂದ್ಸರಿ ಲೆಕ್ಕ ಹಾಕೊಂಡ್ ಬರ್ತಾರೆ, ಯಾಕೆ ಅಳ್ತಾ ಇದ್ದೀರಾ ಅಂತ ಕೇಳ್ತಾರೆ. ದಟ್ ಪರ್ಸನ್ ಸೇಸ್, ನಾವು 10 ಜನ ಇದ್ವಿ, ಈ ಕಡೆ ಟ್ರಾವೆಲ್ ಮಾಡಿ ಬಂದ್ವಿ, ಇಲ್ಲಿ 9 ಜನ ಇದೀವಿ, ಒಬ್ಬ ಸತ್ ಹೋಗ್ಬಿಟ್ಟಿದ್ದಾನೆ ಅಂತ ಎಲ್ಲರೂ ಅಳ್ತಾ ಇದೀವಿ, ಗೊಳೋ ಅಂತ ಅಳ್ತಾ ಇದಾರೆ. ಯಾರು ಮಿಸ್ ಆಗಿದ್ದಾರೆ ಅಂತ ಗೊತ್ತಿಲ್ಲ. ಆಗ ಅವ್ರು ಅಂತಾರೆ, 10 ಜನ ಇದ್ದವ್ರು 9 ಜನ ಅಂತ ಹೆಂಗ್ ಗೊತ್ತಾಯ್ತಪ್ಪ ಅಂದ್ರೆ, ವಿ ಆರ್ ಕೌಂಟಿಂಗ್ ನೋ, ಸಿ 1, 2, 3, 4, 5, 6, 7, 8, 9. ಹಾಗಂತಾರೆ, 10th person is alive ಅಂತಾರೆ. ಅವ್ರ ಅಂದ ತಕ್ಷಣ 10th person is alive? ಎಲ್ಲಿ ಅಂತ, ಇಲ್ಲೇ ಇದಾರೆ ಅಂತಾರೆ. ಎಲ್ಲಿ ಅಂತ ಹೇಳಿದಾಗ, ಕೌಂಟ್ ಮಾಡು ಅಂತಾರೆ. ಈಗಿನ ಕೌಂಟ್ ಮಾಡಿದ್ನಲ್ಲ ಅಂತಂದ್ರೆ, ನೋ ಪ್ಲೀಸ್ ಕೌಂಟ್ ಒನ್ಸ್ ಅಗೈನ್ ಅಂತ. He makes everyone to stand in a line, starts counting. 1, 2, 3, please observe, 4, 5, 6, 7, 8 and 9. 9. Aga, a wise man takes his hand and says, here is the 10th. Here is the 10th. He says, wow, 10th person is alive. ಇನ್ನೊಬ್ಬ ಬರ್ತಾನೆ, I will count ಅಂತ. He comes and says, 1, 2, 3, 4, 5, 6, 7, 8, 9 and 10. 10th person is alive. 10th person is alive. ವಾವ್, ಎಷ್ಟು ಸಕಲಾಗಿ ಬದುಕದ್ನಲ್ಲ ಅಂತ ಹೇಳಿ ಖುಷಿಯಾಗಿ ಹೋಗ್ತಾರೆ. ಬಟ್ ನಾವು ಹಲವಾರು ಜನ ನಗ್ತಾ ಇದೀವಿ. ನಾವು ಕೂಡ ಅದೇ ತರ ಇದೀವಿ. ಬಿಕಾಸ್ ವೆನ್ ವಿ ವರ್ ಸೀಯಿಂಗ್, I am not this body, I am not this life force, I am not this mind, I am not this intellect, I am not this voidness, emptiness. We were looking for something else. Who is that? Who am I? You are that. And the wise person is like a guru who shows Dashamastvamasi. You are the 10th person. 10th person was not dead. He didn't become alive. He came to know that he was alive. But what was the problem with the whole thing? Antandaga, it's very simple and logical. ಅವನು 9 ಕೌಂಟ್ ಮಾಡ್ತಾ ಇದ್ದಾಗ 1, 2, 3, 4 ಅಂತ he was objectifying. 9 ಆದ್ಮೇಲೆ 10th ಅಲ್ಲೇ ಬರ್ಬೇಕಿತ್ತು. ಲಾಜಿಕ್ 1 to 9 ಬಂದ್ಮೇಲೆ 10th ಬರ್ಬೇಕು. But logic is within. Who is counting? ಈಗ ಇಲ್ಲಿ ನಾವು 5ನ ನೋಡಿದಾಗ, I am not this body, I am not this emotions, I am not this intellect ಅಂತ ಅಂದಾಗ, who am I ಅಂದಾಗ, I am the one who is aware of all these things. Who is aware of all the modifications of the body, mind, life force, intellect and the emptiness. ಹಲವಾರು ಜನ ಕನಿಸ್ತಾ ಇದೆ. Then who am I? Let's go to the slide. Last 5 minutes, I'll just wind it up. I know I've taken a little extra time, but this was required. Slide please. So who am I?
ಅಂತ ಅಂದಾಗ, here we understood changeless to change, then subject versus object, seer versus seen. The third verse, the first one, sentient and insentient, Chaitanya and Jada. Let's go to the next slide. This is what we examined. This is from the Taittiriya Upanishads, which deals with Panchakosha Prakriya, Annamaya, Pranamaya, Manomaya, Vijnanamaya, Anandamaya. Upanishad negates all these things. Then finally you will ask a question, who am I? And the answer comes in the next slide. Just take a example. What you are able to see now, just see. You will say hand. Now what you will see, you will tell myself, my face, my body, and hand. But you will negate one important thing, that is the light, because of which I am able to be seen by you. ಈ ಲೈಟ್ ನ ಮರಿತಾ ಇದೀವಿ. ಐ ಆಮ್ ಏಬಲ್ ಟು ಸಿ ಮೈ ಹ್ಯಾಂಡ್, ಪೆನ್, ವಾಚ್, ಎನಿಥಿಂಗ್ because of light, but I don't see light as a substance. I negate it. This is what we do. So Upanishad says you are like the light. Let's go to the slide, madam. You are like that light where, just take an example. Light is not a part or product or property of this book. Is it a property or a product of this book? No. Correct? Next slide. I mean, light is independent entity that pervades the whole book and makes it visible. Otherwise, it is not visible at all. Next one. It is for everyone. Light is not limited by the boundaries of the book. Is it limited by the boundary? No. You're able to see here also. You're able to see here also. Fourth, light is not destroyed even if the book is destroyed. Light hoita? Light ide. Book hoitu. It is intellectual, I know, but try to understand. Last, light is still present if the book is removed. It is not visible because there is no reflecting medium. Igil nan kai itre, again you will be able to see. Nanil watch itre, you will be able to see. Yenen itru kanatte, light ittu, illi ella kade light ide, I am not able to see because there is no reflecting medium. So now replace this light with you, the consciousness, and we will conclude with that. Let's go to the slide, madam. Just replacing it. You are that consciousness who's not a part, product, or property of the body. Next. You are much beyond. We have examined. Consciousness is an independent entity that pervades the whole body. Next. Because of which you are able to experience. Connect the experiencer. Conscious is not limited by this body. It is even here. It is not boundary bounded. It is not destroyed even if this goes. But you are not able to experience consciousness. Why? Because the last point, there is no reflecting medium. There is no body. Even in the sky, there is consciousness. Rather, consciousness olage sky irodu. Probably this is going a little higher. We'll conclude with the last slide. Now, if you are asked, who are you anta keladre, till now we were telling I am this body. Probably few may tell I am this body having consciousness. But from today, if we understand the Upanishads, it will say I am the pure consciousness with this incidental body. I am this pure consciousness using this body. What is hagare body mind ella nanu bit saibeka? Khandita illa. I am not this shirt. Doesn't mean I should not wear the shirt and I should be naked. ಹಾಗೆ ನಾನ್ ಬಾಡಿ ಅಲ್ಲ ಅಂದ ಮಾತ್ರಕ್ಕೆ ನಾನು ಬಾಡಿನ ಉಪಯೋಗಿಸಬಾರ್ದು ಅಲ್ಲ. ಐ ವಿಲ್ ಯೂಸ್ ಇಟ್ ಇನ್ ದ ರೈಟ್ ವೇ. ದಟ್ಸ್ ಹೌ ಯು ವಿಲ್ ಅಂಡರ್ಸ್ಟ್ಯಾಂಡ್ ಹೂ ಯು ಆರ್. ಲಾಸ್ಟ್ ಬೆನಿಫಿಟ್ಸ್ ಆಫ್ ವೇದಾಂತ. Benefits. You need a guru and it requires 3 stages. First and foremost, you need a guru. Shravana. You need to hear, and one time hearing will not work. It's a consistent systematic study for a length of time. Manana. Removal of doubts through Q&A. You will be asking questions. Third, Nididhyasana. Recall and practice it. Make it your own. You are the witness. Last slide. It may take many years, but it is within you if you understand. Benefits of Vedanta. Fulfillment. Now starting helidwala. Security, peace, happiness. It is within you anta banditala. You are that. Anodu gottagatte. First only helidvi. Last slide. In a nutshell, we will see. If you know this, what happens anta andaga, you will get to know important aspects. That is, you will be having a shock absorber for life. ಈಗ ನಮ್ಮ ಬೆಂಗಳೂರಲ್ಲಿ ನೋಡಿದ್ರೆ ನೀವು ಹಲವಾರು ಪಾಟ್ ಹೋಲ್ಸ್ ಗಳಿದೆ. ಹೋಗುವಾಗ ಪಾಟ್ ಹೋಲ್ ಗಳನ್ನೆಲ್ಲ ನಾನೇ ಮುಚ್ಚಿಬಿಟ್ಟು ಅಲ್ಲಿ ಟ್ರಾವೆಲ್ ಮಾಡೋದು
Is it practical, or I will have a shock absorber ಅನ್ನೋದು practical? Think for yourself. You can't change the world. You can't change the people who will be irritating you. But you can have a shock absorber within you if you have this consciousness. Second, satisfaction of curiosity. ಒಬ್ಬರಿಗೆ ಗೋಲ್ಗಪ್ಪ ತಿಂದ್ರೆ ಖುಷಿ ಆಗುತ್ತೆ, ಒಬ್ಬರಿಗೆ ಫ್ರೆಂಡ್ಸ್ ಜೊತೆ ಮಾತಾಡಿದ್ರೆ ಖುಷಿ ಆಗುತ್ತೆ. ಸೈಂಟಿಸ್ಟ್ಗೆ ಇಂಟೆಲೆಕ್ಚುಲಿ ಯಾವ್ದೋ ಒಂದು ಥಿಂಕ್ ಮಾಡಿ ಅದನ್ನ ಫ್ಲಾಶ್ ಆದಾಗ ಆಗತ್ತೆ. ಇಲ್ಲಿ ನಾನ್ ಯಾರು, ಈ ಕ್ರಿಯೇಷನ್ ಏನು, ದೇವ್ರು ಇದಾನ, ಈ ತರ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ, ಅದು ಸ್ಯಾಟಿಸ್ಫೈ ಆಗುತ್ತೆ. ಥರ್ಡ್, ಇನ್ಕ್ರೀಸ್ ಸೆಲ್ಫ್ ಎಸ್ಟೀಮ್. ಯಾಕೆಂದ್ರೆ ಐ ನೀಡ್ ನಾಟ್ ವರ್ಕ್ ಟು ಮೇಕ್ ಅದರ್ಸ್ ಫೀಲ್ ಐ ಆಮ್ ಲೈಕ್ ದಿಸ್, ಐ ಆಮ್ ಅ ಬಿಗ್ ಪರ್ಸನ್, ಐ ಆಮ್ ಗ್ರೇಟ್ ಅನ್ನೋ ತರ ಹೇಳೋಂತದಿಲ್ಲ. ಬಿಕಾಸ್ ಯು ನೋ ಹೂ ಯು ಆರ್. ಯು ಆರ್ ದ ಕಾನ್ಶಿಯಸ್ನೆಸ್ ಹೂ ಇಸ್ ಪರ್ವೇಡಿಂಗ್ ಎವ್ರಿವೇರ್ ಅಂತ ಅಂದಾಗ, will you go and say, please accept me? You will not go with a begging bowl, love me, love me, love me. You will be a person who will be giving love. Fourth, eternal happiness. ಯಾಕೆ ಎರಡ್ ತರದಿದೆ. ಇವತ್ತಿನ ಬೆಂಗಳೂರಿನ ಬೃಹತ್ ಬೆಂಗಳೂರಿನ ಹತ್ರ ಹೋದ್ರೆ ಇನ್ನು ಕಾವೇರಿ ನೀರು ಬರ್ದಲೇ ಇರೋರಿಗೆ ಅಲ್ಲಿ ಕಾವೇರಿ ನೀರಿಗೆ 2 ದಿನ ಕಾಯ್ಬೇಕಾಗತ್ತೆ. ಅದರ್ವೈಸ್ ನೀವು ಬೋರ್ವೆಲ್ ಹಾಕೊಂಡ್ರೆ ಯಾವಾಗ ಬೇಕೋ ಬರುತ್ತೆ. ಸೊ ಇಫ್ ಯು ಆರ್ ಹ್ಯಾವಿಂಗ್ ದ ಹ್ಯಾಪಿನೆಸ್ ವಿದಿನ್, ಜಸ್ಟ್ dig it and make it bring it out. And the last one, I'm not going to details, moksha. Whatever is called moksha, the chatura purushartha, parama purushartha, charama purushartha, that is all. And after all this, life ಹೇಗಾಗತ್ತೆ ಅಂದ್ರೆ, ಎಂಥ ದೊಡ್ಡ ಪ್ರಾಬ್ಲಮ್ ಬರ್ಲಿ, ಎಂಥ ದೊಡ್ಡ ಕಷ್ಟ ಬರ್ಲಿ, ಇವಾಗ ನೀವ್ ಏನ್ ಹೇಳ್ತಿದ್ದೀರಾ, ವಾಟ್ ಇಸ್ ಇಟ್, ವಾಟ್ ಹೇಳೋರು, you will say, so what? So what? So just imagine the state of your own mind for small things. A small depression, what? ಯಾರೋ ಒಬ್ರು ತೀರ್ ಹೋದ್ರು, ವಾಟ್? ನನಗೆ ಕೆಲಸ ಹೋಯ್ತು, ವಾಟ್? ಎಲ್ಲದು ವಾಟ್ ಇರೋದು. So what? I know what I am. I have the source of happiness, peace and happiness, security within ಅಂತ ಗೊತ್ತಾದ್ರೆ, life will be joyful.